ನಮಸ್ಕಾರ, ಶುಭ ಮಧ್ಯಾಹ್ನ ಗೆಳೆಯ. ನಾವು ಕಳೆದ ತರಗತಿಯಲ್ಲಿ ಸಾಂಸ್ಥಿಕ ಹೊಣೆಗಾರಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ತರಗತಿನ ಇವತ್ತು ನಾವು ಮುಂದೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಸಾಂಸ್ಥಿಕ ಸ್ವಾಯತ್ತತೆ ಮತ್ತು ಅದರ ವಿಧಗಳು ಯಾವ್ಯಾವುದು, ಅದು ಯಾವ ರೀತಿ ನಮಗೆ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಅಷ್ಟೇ ನಾವೇನು ಅಕೌಂಟಬಿಲಿಟಿ ಆ್ಯಂಡ್ ಅಟೋನಮಿ ಅಂತ ಏನು ಕರ್ಕೋತೀವೋ, ಹೊಣೆಗಾರಿಕೆ ಮತ್ತು ಸ್ವಾಯತ್ತತೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ತುಂಬಾ ಜವಾಬ್ದಾರಿ, ವೃತ್ತಿಪರ ವ್ಯಕ್ತಿಯಲ್ಲೂ ಇರಬೇಕಾಗತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನದೇ ಆದಂಥ ರೀತಿಯಲ್ಲಿ ಇರುವಂಥ ಹೊಣೆಗಾರಿಕೆಗಳು, ಸ್ವಾಯತ್ತತೆಗಳು ಒಂದು ವೃತ್ತಿಯನ್ನ ಶುರು ಮಾಡಿದ್ಮೇಲೆ ಆ ವೃತ್ತಿಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ, ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾಗಿ ತಗೊಂಡು ಹೋಗೋಣ. ಕಳೆದ ತರಗತಿಯಲ್ಲಿ ಇದೇ ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಇವತ್ತೊಂಚೂರು ಮುಂದಕ್ಕೆ ಹೋಗೋಣ. ಈ ವ್ಯಾಖ್ಯೆಗಳು, ಇದರ ಅರ್ಥವನ್ನು ನಾವು ನೋಡಿದ್ವಿ. ಇವತ್ತು ವಿಧಗಳಿಂದ ಶುರು ಮಾಡುವಂಥ ಪ್ರಯತ್ನವನ್ನ ಮಾಡೋಣ. ಸೊ ಸ್ವಾಯತ್ತತೆ ವ್ಯಾಪಕವಾಗಿ ಬಳಸಲು ಪರಿಕಲ್ಪನೆಯಾಗಿದೆ. ಬಾಹ್ಯ ನಿಯಂತ್ರಣವಿಲ್ಲದೆ ಕ್ರಿಯಾತ್ಮಕ ಸ್ವಾತಂತ್ರ್ಯವನ್ನ ನೀಡಬೇಕು. ಅದು ಹೆಚ್ಚಾಗಿ ನಮ್ಮಲ್ಲಿ ಹೊಸತನವನ್ನ ಹುಡುಕುವಂತ ಕೆಲಸವನ್ನ ಮಾಡಬೇಕು. ಹಾಗಾಗಿ ಶಿಕ್ಷಕನಿಗೆ ಕಾರ್ಯನಿರ್ವಹಿಸಬೇಕಾದ್ರೆ ಅವನಿಗೆ ಸಿಗುವಂತ ಒಂದಷ್ಟು ಸ್ವಾತಂತ್ರ್ಯ ಹೊಸತನವನ್ನ ಹುಡುಕ್ಲಿಕ್ಕೆ ಅವನಿಗೆ ಸಾಧ್ಯವಾಗಿಸುತ್ತೆ. ಅದರಲ್ಲೂ ಶಿಕ್ಷಕನಲ್ಲಿ ಇಚ್ಛಾಶಕ್ತಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಆ ಇಚ್ಛಾಶಕ್ತಿ ಇದ್ದಂಥ ಶಿಕ್ಷಕನಿಗೆ ಒಂದಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಾಗ ಅವನು ಏನಾದರೂ ಒಂದು ಕೊಡುಗೆಯನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದೇ ಅಂಶಗಳನ್ನ ಇಟ್ಕೊಂಡು ನಾವು ಇವತ್ತು ಅದರ ವಿಧಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗೋಣ. ಶೈಕ್ಷಣಿಕ ಯಾಕೆ ಸಂಸ್ಥೆಗಳ ಸ್ವಾಯತ್ತತೆ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ನೋಡ್ತಾ ಬಂದಾಗ, ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಸಾಧಿಸಲು ಕಾರ್ಯನಿರ್ವಹಿಸುವ ಸ್ವಾತಂತ್ರ್ಯ, ಶಿಕ್ಷಣದಲ್ಲಿ ಒಂದಷ್ಟು ಬದಲಾವಣೆಯನ್ನ ತಂದ್ರೆ, ಉಪಕ್ರಮಗಳಲ್ಲಿ ಬದಲಾವಣೆಯನ್ನ ತಂದ್ರೆ, ಅದರಿಂದ ಶೈಕ್ಷಣಿಕವಾಗಿ ತಾನೂ ಸಹ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ತನ್ನ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೂ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅಲ್ಲಿ ಬೇಕಾಗತ್ತೆ ಸಂಸ್ಥೆಯನ್ನು ತನ್ನದೇ ಆದ ನಿಯಮಗಳು ಮತ್ತು ನಿಬಂಧನೆಗಳ ಮೂಲಕ ನಿರ್ವಹಿಸುವ ಮತ್ತು ಕಾರ್ಯನಿರ್ವಹಿಸುವ ಸ್ವಾತಂತ್ರ್ಯ. ಅಂತಹ ಸ್ವಾಯತ್ತತೆಗೆ ಈಗ ಒಂದು ಪುರಾಣವಾಗಿ ಏನ್ ನಾವು ಸ್ವಾಯತ್ತತೆ ಅಂತ ಶಿಕ್ಷಣ ಅದ್ಯಾಕೆ ಕೊಡ್ಬೇಕು, ಏನ್ ಅನ್ನೋ ರೀತಿಯಾಗಿ ಇದು ಮಾಡ್ತಾ ಹೋಗ್ತೀವಿ. ಸೊ ಅದು ಒಂದು ಕಾರ್ಯನಿರ್ವಹಿಸುವಂತ ಸ್ವಾತಂತ್ರ್ಯ, ಅದರ ಅಗತ್ಯತೆಗಳ ಬಗ್ಗೆ ನಾವು ಪೂರ್ಣವಾಗಿ ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ರಾಜ್ಯದ ರಾಜಕೀಯ ಅಧಿಕಾರಿಗಳೊಂದಿಗೆ ಅತ್ಯಾಸ ಸಂಪರ್ಕ ಏನಾದ್ರು ಏರ್ಪಟ್ವಿ ಅಂದ್ರೆ ಅದು ಒಂದು ಕ್ವಾಲಿಟಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗೆ ಸಂಸ್ಥೆಗಳ ಎದುರಿಸುವಂತ ಆರ್ಥಿಕ ನಿರ್ಬಂಧಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂತಹ ನಿಯಂತ್ರಣಗಳ ಮೇಲೆ ಹಿಡಿತ ಇಲ್ಲದೆ ಇದ್ದಾಗ, ಅಥವಾ ರಾಜ್ಯದ ಕೆಲವೊಂದು ಹಿಡಿತಕ್ಕೆ ಒಳಪಟ್ಟಾಗ, ನಮಗೆ ಸ್ವತಂತ್ರ ಇಲ್ಲ ಅಂದಾಗ ನಮ್ಮ ಸ್ವಾಯತ್ತತೆಯ ಮೇಲೆ ಒಂದು ರೀತಿ ಪರಿಣಾಮವನ್ನು ಬೀಳಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಸೊ ಶಿಕ್ಷಕರ, ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರ ಸ್ವಾಯತ್ತತೆ, ಶಿಕ್ಷಕರ ಟೀಚರ್ ಅಟೋನಮಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಗೆಲ್ಲರೂ NCF 2005 ಹೇಳುತ್ತು, ನೀವೆಲ್ಲರೂ ಟೀಚರ್ಸ್ ಅಲ್ಲ, ಫೆಸಿಲಿಟೇಟರ್ಸ್, ನೀವೆಲ್ಲ ಸಹಾಯಕರಾಗಿ ಕೆಲಸವನ್ನ ಮಾಡಬೇಕು. ವಿದ್ಯಾರ್ಥಿಗಳು ಅವರ ಜ್ಞಾನವನ್ನ ಅವರೇ ರಚನೆಯನ್ನ ಮಾಡ್ಕೋತಾರೆ, ನೀವು ಆ ಕಡೆಗೆ ಅವರಿಗೆ ಬೆಂಬಲವನ್ನ ಕೊಟ್ರೆ ಸಾಕು ಅನ್ನೋದ್ರ ಆಂಬೋಣ ಆಗಿತ್ತು. ಬಟ್ ಅದ್ರ ಪೂರ್ತಿಯಾಗಿ ಆದ್ರೆ NCF ಹೇಳಿದ ಪ್ರಕಾರ ನೋಡ್ತಾ ಬಂದಾಗ ನಾವು 5E ಮಾಡೆಲ್ ಅಂತ ಯೋಚನೆ ಮಾಡಕ್ ಶುರುವಾಗ್ತೀವಿ. 5E ಮಾಡೆಲ್ ಅಮೆರಿಕದಲ್ಲಿ 1987ರಲ್ಲಿ ಅದರ ಪರಿಚಯ ಆಗುತ್ತೆ. 1993ರಲ್ಲಿ 7E ಮಾಡೆಲ್ ಬರುತ್ತೆ. ನಮಗೆ 5E ಮಾಡೆಲ್ ಸಾಕು ಅಂತ ನಾವು ಈಗ ಅಲ್ಲಿ ಇಂಟ್ರಡ್ಯೂಸ್ ಆದ ನಂತರ ನಾವು ಒಂದು 10-15 ವರ್ಷ ತಡವಾಗಿ ನಾವು ಶುರು ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಬಂದಾಗ ಶಿಕ್ಷಕರ ಸ್ವಾಯತ್ತತೆಯನ್ನ ನೋಡ್ತಾ ಬಂದಾಗ ಯಾವ ವಿಷಯವನ್ನ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ, ಹೇಗೆ ಅದನ್ನ ಕೊಡ್ತೀವಿ, ಶಿಕ್ಷಕನಿಗಿರುವಂತಹ ಸ್ವಾತಂತ್ರ್ಯ ಏನು, ಅಧಿಕಾರ ಅನ್ನೋಕ್ಕಿಂತಲೂ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿ ಆತ ಹೇಗೆ ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗೋಣ. ಇದು ಮಕ್ಕಳ ವೈವಿಧ್ಯಮಯ ಅಗತ್ಯತೆಗಳನ್ನು ತಿಳಿಸುವ ಉತ್ತಮ ಕಲಿಕೆಯ ವಾತಾವರಣವನ್ನು ಖಚಿತಪಡಿಸಲು ಶಿಕ್ಷಕರ ಸ್ವಾಯತ್ತತೆ ಅಗತ್ಯವಿದೆ ಎಂದು ಹೇಳುತ್ತೆ. ಕಲಿಯುವವನಿಗೆ ಎಷ್ಟು ಸ್ಥಳಾವಕಾಶ, ಸ್ವಾತಂತ್ರ್ಯ, ನಮ್ಯತೆ ಮತ್ತು ಗೌರವ ಶಿಕ್ಷಕನಿಗೆ ಎಷ್ಟು ಬೇಕು, ಸೊ ಇವೆಲ್ಲವನ್ನ ವೃತ್ತಿಪರವಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ಬೇಕು. ಸೊ ಹಾಗಾಗಿ ಈ ಸ್ವಾಯತ್ತತೆ ಪರಿಕಲ್ಪನೆಗೂ ಒಬ್ಬ ಶಿಕ್ಷಕನಿಗೆ ಇರಬೇಕಾಗಿರುವಂತ ಜವಾಬ್ದಾರಿಯನ್ನ ನೀಡುತ್ತೆ. ಮತ್ತೆ ತಾನು ವೃತ್ತಿಪರವಾಗಿ ತನ್ನ ಸಾಮರ್ಥ್ಯಗಳನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ, ಯಾಕೆ, ಯಾವಾಗ, ಎಲ್ಲಿ, ಹೇಗೆ ಶಿಕ್ಷಣ ಕೌಶಲ್ಯಗಳನ್ನ ಪಡ್ಕೊಳ್ಬಹುದು ಮತ್ತೆ ನೀಡಬಹುದು ಅನ್ನುವಂತ ಅವಕಾಶಗಳನ್ನ ಶಿಕ್ಷಕರಿಗೆ ಒದಗಿಸಿಕೊಡುವಂತ ಕೆಲಸವನ್ನ ಶಿಕ್ಷಕರ ಸ್ವಾಯತ್ತತೆ, ಅವರಿಗೆ ಕೊಡ್ಬೇಕಾಗಿರುವಂತ ಸ್ವಾತಂತ್ರ್ಯವನ್ನ ಕುರಿತು ಮಾತಾಡ್ತಾ ಹೋಗುತ್ತೆ.
ನೆಕ್ಸ್ಟ್, ಶಿಕ್ಷಕ ಸ್ವಾಯತ್ತತೆ ಸ್ವಾತಂತ್ರ್ಯ ಅಥವಾ ಪ್ರತ್ಯೇಕತೆ ಅಲ್ಲ, ಬದಲಾಗಿ ಇದು ಶಿಕ್ಷಕರ ಪರಸ್ಪರ ಅವಲಂಬನೆ, ಜವಾಬ್ದಾರಿ, ಪರಸ್ಪರ ಬೆಂಬಲ, ವೃತ್ತಿಪರ ವಿವೇಚನೆ ಮತ್ತು ಶೈಕ್ಷಣಿಕ ಸಮುದಾಯಕ್ಕೆ ಬದ್ಧತೆಯನ್ನ ಒಳಗೊಂಡಿರುತ್ತೆ. ನೋಡಿ, ಒಂದು ವೃತ್ತಿ ಸಾಮರ್ಥ್ಯಗಳನ್ನ ನಾವು ಪುನಶ್ಚೇತನಗೊಳಿಸ್ಕೋಬೇಕು, ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನಿಸ್ದಾಗ ಶಿಕ್ಷಕರ ಸ್ವಾಯತ್ತತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸ್ವಾತಂತ್ರ್ಯ ಅನ್ನೋದು ನಾನು ಒಂಟಿಯಾಗಿ ಅನುಭವಿಸೋದಲ್ಲ, ನಾನೊಬ್ಬ ಶಿಕ್ಷಕನಾಗಿ ನನ್ನ ಸಹೋದ್ಯೋಗಿಗಳ ಜೊತೆಗೆ ನಾನು ಹೇಗೆ ಬೆರೆಯಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಒಂದು ಸಂಸ್ಥೆಯಾಗಿ ಇನ್ನೊಂದು ಸಂಸ್ಥೆಯ ಜೊತೆಗೆ ಹೇಗೆ ನಾನು ನನ್ನ ಸಂಪನ್ಮೂಲಗಳನ್ನ ಹಂಚಿಕೊಳ್ಳೋದು ಮುಖಾಂತರ ಯಾವ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ, ಶಾಲೆಯ ಒಳಗೂ ಶಾಲೆಯ ಹೊರಗೂ ಇರುವಂತಹ ಅವಲಂಬನೆಗಳು ಇವೆಲ್ಲವೂ ಸಹ ಮುಖ್ಯ ಆಗುತ್ತೆ. ವೃತ್ತಿಪರ ವಿವೇಚನೆ ಎಂದಿದ ತಕ್ಷಣ ಹೇಳ್ಬಿಡುತ್ತೆ, ನಾನು ಕೇವಲ 6 ಗಂಟೆಯೋ ಅಥವಾ 8 ಗಂಟೆಯೋ ಶಾಲೆಯಲ್ಲಿ ಇರ್ತೀನಿ, ಅವಾಗ ಮಾತ್ರ ನಾನು ಮೇಷ್ಟ್ರು ಅಲ್ಲ, ನಾನು 24 ಗಂಟೆ ಒಬ್ಬ ಮೇಷ್ಟ್ರಾಗಿ ನನ್ನಲ್ಲಿ ಇರಬೇಕಾಗಿರುವಂತ ವಿವೇಚನೆಯನ್ನು ಕಾಪಾಡ್ಕೋತೀನಿ ಅನ್ನೋದು ವೃತ್ತಿಪರ ವಿವೇಚನೆಯನ್ನು ತೋರಿಸುತ್ತೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸ್ತೀನಿ ಅನ್ನೋದು ವೃತ್ತಿಪರ ವಿವೇಚನೆಯನ್ನು ತೋರಿಸುತ್ತೆ. ಹಾಗಾಗಿ ನಾನು ಶಿಕ್ಷಕನಾಗಿ ನನ್ನ ಸಮುದಾಯಕ್ಕೆ ಯಾವ ರೀತಿ ಬದ್ಧತೆಯನ್ನ ಒಳಗೊಂಡಿರ್ತೀನಿ ಅನ್ನೋದು ಬಹಳ ಮುಖ್ಯ. ಜೊತೆಗೆ ಶಿಕ್ಷಕರ ಸಾಮರ್ಥ್ಯಗಳನ್ನ ಹೆಚ್ಚಿಗೆ ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಶಿಕ್ಷಕರ ಸ್ವಾಯತ್ತತೆ ಕೇವಲ ಕೆಲಸಕ್ಕಾಗಿ ಅವರನ್ನು ಹೆಚ್ಚು ಹೊಣೆಗಾರನಾಗಿ ಮಾಡಲು ಒಂದು ಮಾರ್ಗವಲ್ಲ, ಮತ್ತು ಅದರಿಂದ ಶಾಲೆಯ ಕಡೆಗೆ ಸರ್ಕಾರ ಜವಾಬ್ದಾರಿಯನ್ನು ಕಡಿಮೆ ಮಾಡುತ್ತೆ. ಶಿಕ್ಷಣ ಸ್ವಾಯತ್ತತೆಯು ಶಿಕ್ಷಕರ ಉಪಕ್ರಮವನ್ನು ತೆಗೆದುಕೊಳ್ಳುವ ಹಕ್ಕನ್ನು ಸೂಚಿಸುತ್ತೆ ಮತ್ತು ಶಾಲೆ ಮತ್ತು ಮಧ್ಯಸ್ಥಗಾರರ ಅಗತ್ಯಗಳಿಗೆ ಅನುಗುಣವಾಗಿ ಅಗತ್ಯ ವೃತ್ತಿಪರ ಕ್ರಮಗಳನ್ನ ಕೈಗೊಳ್ಳುತ್ತೆ. ಸೊ ಶಿಕ್ಷಕರು ಒಂದು ಜಾತವನ್ನ ಹೋಗ್ತಾರೆ. ನೋಡಿ, ಇವಾಗ ನಾವು ಲೋಕಸಭಾ ಚುನಾವಣೆ ನಡೆಸ್ತಿದ್ದೀವಿ. ಕೆಲವೊಂದು ಶಾಲೆಗಳು ಅಥವಾ ಕೆಲವೊಂದು ಕಾಲೇಜುಗಳು ತಮ್ಮ ಇಚ್ಛಾಶಕ್ತಿಯಿಂದ ಸ್ಥಳೀಯ ಸರ್ಕಾರಗಳ ಜೊತೆಗೆ ಒಂದು ಜಾಥವನ್ನ ಹೋಗ್ತಾರೆ. ಜಾಥವನ್ನ ಹೋಗಿ ಅಲ್ಲೊಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡುತ್ತೆ. ಸರ್ಕಾರವೇ ನೇರವಾಗಿ ಮಾಡಕ್ಕಾಗದೇ ಇರುವಂತ ಕೆಲಸವನ್ನ ಸ್ಥಳೀಯ ಸರ್ಕಾರಗಳು ಯಾವ ರೀತಿಯಾಗಿ ಜವಾಬ್ದಾರಿಯನ್ನು ತಗೋತಾವೋ ಅದೇ ರೀತಿಯಾಗಿಯೇ ಶಿಕ್ಷಕನಿಗೂ ಸಹ ತನ್ನ ಸ್ವಾಯತ್ತತೆಯನ್ನ ಅಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಮಾಡ್ತೀವಿ. ಕೇವಲ ಯಾವುದೇ ಒಂದು ಆಗು ಹೋಗುಗಳಿಗೆ ನೇರ ಹೊಣೆಗಾರರನ್ನಾಗಿ ನಾವು ಶಿಕ್ಷಕರನ್ನ ಮಾಡೋದು ಇದರ ಉದ್ದೇಶ ಅಲ್ಲ, ಅಥವಾ ಸರ್ಕಾರ ತನ್ನ ಕೆಲಸವನ್ನ ಕಡಿಮೆ ಮಾಡುತ್ತೆ ಅನ್ನೋದಲ್ಲ. ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ಯಾವ ರೀತಿ ಶಿಕ್ಷಕ ತಗೋಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ಆಲೋಚನೆಯನ್ನ ಮಾಡ್ಲಿಕ್ಕೆ ಶಿಕ್ಷಕರ ಸ್ವಾಯತ್ತತೆ ತಂದ್ಕೊಡುತ್ತೆ. ಶಿಕ್ಷಕರ ಸ್ವಾಯತ್ತತೆಯು ಕೆಲವು ಜನರು ಹೊಂದಿರುವ ಸ್ಥಿರ ಘಟಕವಲ್ಲ, ಆದರೆ ಇತರರು ಹೊಂದಿರುವುದಲ್ಲ. ಇದು ಪರಿಸ್ಥಿತಿ, ವೈಯಕ್ತಿಕ ಮತ್ತು ಬಾಹ್ಯ ನಿರ್ಬಂಧಗಳ ಅಡಿಯಲ್ಲಿ ಬದಲಾಗುವ ಸ್ಥಿತಿಯಾಗಿದೆ. ಇದು ಕೆಲವ್ರಿಗೆ ಮಾತ್ರನೇ ಸೀಮಿತ, ಇಂಥ ಶಿಕ್ಷಕನಿಗೆ ಮಾತ್ರ ಜವಾಬ್ದಾರಿ, ಈ ತರತ್ತಲ್ಲ. ಇದೊಂದು ಸಮಗ್ರ ಮತ್ತು ಸಂಗ್ರಹಿತವಾಗಿರುವಂತಹ ಒಂದು ಸ್ವಾತಂತ್ರ್ಯವನ್ನ ಶಿಕ್ಷಕರಿಗೆ ಸರಿ ಸಮಾನವಾಗಿ ನೀಡುವಂತ ಕೆಲಸವನ್ನ ಮಾಡ್ತಾ ಬರುತ್ತೆ. ಶಿಕ್ಷಕರ ಸ್ವಾಯತ್ತತೆ ಯಾವುದೇ ರೀತಿಯಲ್ಲಿ ನಿರ್ಬಂಧಗಳಿಂದ ಸ್ವಾತಂತ್ರ್ಯ ಸಂಪೂರ್ಣ ಸ್ಥಿತಿಯನ್ನ ಸೂಚಿಸುತ್ತೆ. ಮತ್ತೆ ಇದು ಆಸಕ್ತಿ, ಅಗತ್ಯತೆಗಳಿಗೆ ಅನುಗುಣವಾಗಿ ವಿವೇಚನೆಯುತವಾಗಿರುವಂತ ಜವಾಬ್ದಾರಿಗಳನ್ನ ಶಿಕ್ಷಕನಿಗೆ ಹಂಚುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ವೃತ್ತಿಪರ ಸಾಮರ್ಥ್ಯ ಮತ್ತು ಬೆಂಬಲವನ್ನ ಹೆಚ್ಚು ಮಾಡೋದು. ಶಿಕ್ಷಕರು ಕೆಲಸ ಮಾಡುವ ಸಂಸ್ಥೆಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಅಪಾಯವನ್ನು ತೆಗೆದುಕೊಳ್ಳಲು ಸಾಕಷ್ಟು ಅವಕಾಶಗಳನ್ನು ಒದಗಿಸಿದರೆ ಉನ್ನತ ಮಟ್ಟದ ಸ್ವಾಯತ್ತತೆಯನ್ನ ವರದಿ ಮಾಡ್ತಾರೆ. ಹೊಸ ಶೈಕ್ಷಣಿಕ ಬೇಡಿಕೆಗಳು, ವೃತ್ತಿಪರ ಸಾಮರ್ಥ್ಯ, ನವೀನ ಸಿದ್ಧಾಂತಗಳು, ಅಭ್ಯಾಸಗಳ ಬಗ್ಗೆ ಅರಿವಿನ ವರ್ಧನೆಯೊಂದಿಗೆ ಪೂರಕವಾದ ಹೆಚ್ಚಿನ ಸ್ವಾಯತ್ತತೆಯನ್ನ ನಾವು ಶಿಕ್ಷಕರಲ್ಲಿ ಬೆಳೆಸಬೇಕಾಗುತ್ತೆ. ವೃತ್ತಿಪರ ಸಾಮರ್ಥ್ಯ ಮತ್ತು ಬೆಂಬಲ ಅನ್ನೋದು ಬಹಳ ಮುಖ್ಯ. ನಾನು ಒಬ್ಬ ಶಿಕ್ಷಕನಾಗಿ ನನ್ನ ವೃತ್ತಿಯಲ್ಲಿ ನಾನು ಯಾವ ರೀತಿಯ ಬೆಳವಣಿಗೆಯನ್ನ ಬೆಳಿಲಿಕ್ಕೆ ಸಾಧ್ಯ, ನಾನು ಯಾವ ರೀತಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ನನ್ನವರನ್ನ ಹೇಗೆ ಬೆಳೆಸ್ತೀನಿ ಅನ್ನೋದು ಸಹ ಇಲ್ಲಿ ಸ್ವಾಯತ್ತತೆಯಲ್ಲಿ, ಅಂದ್ರೆ ನನ್ನ ಶಿಕ್ಷಕ ಕುಟುಂಬ ಏನಿರುತ್ತೋ ಅದನ್ನು ಹೇಗೆ ಬೆಳೆಸ್ತೀನಿ, ನನ್ನ ಸಹೋದ್ಯೋಗಿ ಮಿತ್ರ ಜೊತೆಗೆ ಹೇಗೆ ಇದು ಮಾಡ್ತೀನಿ, ನನ್ನ ಪರ್ಯಾಯವಾಗಿರುವಂತ ನನ್ನ ನೆರೆಹೊರೆಯಲ್ಲಿರುವಂತ ಶಿಕ್ಷಕರೊಂದಿಗೆ ನನ್ನ ಜವಾಬ್ದಾರಿಗಳೇನು, ಇವೆಲ್ಲವೂ ಸಹ ಏನಾಗುತ್ತೆ, ನಾನು ನನ್ನ ಜೊತೆಗೆ ನನ್ನವರನ್ನ ಅಥವಾ ನನ್ನ ಬಾಂಧವರನ್ನ ಹೇಗೆ ವೃತ್ತಿ ಬಾಂಧವರನ್ನ ಹೇಗೆ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನಲ್ಲಿರುವಂತಹ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಯಾವ ರೀತಿ ಬೆಳಿತೀನಿ ಅನ್ನೋದು ಬಹಳ ಇಲ್ಲಿ ಮುಖ್ಯ ಆಗುತ್ತೆ. ಶಿಕ್ಷಕರ ವೈಯಕ್ತಿಕ ನಂಬಿಕೆಗಳ ವ್ಯವಸ್ಥೆ, ಜ್ಞಾನದ ಸ್ವರೂಪ, ಸ್ವಯಂ ಗ್ರಹಿಕೆಗಳು ಮತ್ತು ಸ್ವಯಂ ಮೌಲ್ಯದ ಭಾವನೆಗಳು, ಸ್ವಪರಿಕಲ್ಪನೆ, ಸ್ವಾಭಿಮಾನ, ಆತ್ಮವಿಶ್ವಾಸ, ನಿರ್ದಿಷ್ಟ ವಿಷಯಗಳು ಅಥವಾ ಶಿಸ್ತುಗಳು ಬಗ್ಗೆ, ಪೂರ್ವಗ್ರಹಿಗಳ ಬಗ್ಗೆ, ಶಿಕ್ಷಕರ ವೈಯಕ್ತಿಕ ನಂಬಿಕೆಗಳು ಶಿಕ್ಷಕರ ಸ್ವಾಯತ್ತತೆಯ ಪ್ರಜ್ಞೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪರಿಣಾಮವನ್ನ ಬೀರ್ತವೆ. ಸೊ ಯಾವಾಗಲೂ ಅಷ್ಟೇ ಶಿಕ್ಷಕರಲ್ಲಿ ತನ್ನ ವೈಯಕ್ತಿಕತೆಯ ಬಗ್ಗೆ, ತನ್ನ ಬಗ್ಗೆ ಅಭಿಮಾನ ಅನ್ನೋದು, ಸ್ವಾಭಿಮಾನ ಅನ್ನೋದು
ಆತ್ಮವಿಶ್ವಾಸ ಅನ್ನೋದು ಶಿಕ್ಷಕನಲ್ಲಿ ಹೆಚ್ಚಾಗಿ ಕಾಣಿಸ್ಬೇಕಿದೆ. ಇವತ್ತಿನ ಶಿಕ್ಷಕರು ಮಕ್ಕಳಿಗೆ ಏನ್ ಕಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಜೀವನ ಪ್ರೀತಿಯನ್ನಂತೂ ಕಲಿಸ್ಬೇಕಿದೆ. ಆ ಜೀವನ ಪ್ರೀತಿಯನ್ನ ಕಲಿಸ್ಬೇಕಾದ್ರೆ ನನ್ನ ನಂಬಿಕೆಗಳು, ನಾನು ಮಗುವಿನ ಮೇಲೆ ಪ್ರಭಾವ ಬೀರುವಂತ ರೀತಿ, ನಾನು ಹೇಳುವಂತ ವಿಚಾರಧಾರೆಗಳು ಎಲ್ಲವೂ ಬಹಳ ಮುಖ್ಯ ಆಗ್ತವೆ. ಹಾಗಾಗಿ ಶಿಕ್ಷಕ ಒಬ್ಬ ನಿದರ್ಶನವಾಗಿ ವಿದ್ಯಾರ್ಥಿಗಳ ಮುಂದೆ ಬಂದ್ರೆ ಅದು ಬಹಳ ಮುಖ್ಯ ಆಗತ್ತೆ. ನನ್ನ ನಂಬಿಕೆಗಳು ವಿದ್ಯಾರ್ಥಿಗಳಲ್ಲಿ ಇನ್ನೊಂದಷ್ಟು ವಿಶ್ವಾಸವನ್ನ ತರಬೇಕು. ಯಾವತ್ತು ಯಾವುದೇ ಸಮಯ ಬಂದಾಗ್ಲೂ ಅದನ್ನ ನಿರ್ವಹಣೆ ಮಾಡೋ ರೀತಿ ಬಹಳ ಬಹಳ ಮುಖ್ಯ ಆಗಿರುತ್ತೆ. ಮಾನಸಿಕ ನಿರ್ಬಂಧಗಳು, ಶಿಕ್ಷಕರ ಬದಲಾವಣೆಯ ಭಯ, ನಿಯಂತ್ರಣ ಬಿಡುಗಡೆ ಮಾಡುವ ಭಯ, ತರಗತಿಯಲ್ಲಿ ಶಕ್ತಿಯ ಸಮತೋಲನದ ವ್ಯಾಯಾಮದ ಮೂಲಕ ಅಥವಾ ವ್ಯಾಯಾಮದ ಅಭ್ಯಾಸಗಳು ಅಂತ ಬಳಸ್ತೀವಿ. ವಿದ್ಯಾರ್ಥಿಗಳ ಸಬಲೀಕರಣದ ಭಯದಿಂದ ಶಿಕ್ಷಕರ ಸ್ವಾಯತ್ತತೆಯನ್ನ ಚಲಾಯಿಸದಂತೆ ತಡೆಯುವ ಕೆಲವು ಮಾನಸಿಕ ಅಂಶಗಳಾಗಿವೆ. ಮಾನಸಿಕ ನಿರ್ಬಂಧಗಳು ಬಂದಾಗ ನನಗೆ ಯಾಕೆ ಬೇಕು, ಎಲ್ಲದಕ್ಕೂ ಈ ಶಿಕ್ಷಕನನ್ನೇ ಜವಾಬ್ದಾರನಾಗಿ ಮಾಡಕ್ ಶುರುವಾದಾಗ ಅಲ್ಲಿ ಅವನನ್ನ ನಾವು ಶಿಕ್ಷಕರನ್ನೇ ಜವಾಬ್ದಾರಿ ಮಾಡ್ತೀವಿ ಅಂದಾಗ ಅವರಲ್ಲಿ ನಮ್ಗೆ ಯಾಕಬೇಕು, ನನಗೆ ಸಿಗಾಕೊಳ್ಳಕ್ ಅವಕಾಶ ಇಲ್ಲ, ನಾನು ಯಾಕೆ ಅದಕ್ಕೆ ಮತ್ತೆ ಹೋಗಿ ಸಿಗಾಕೊಳ್ಳಿ, ಅಥವಾ ಅವರಲ್ಲಿ ಇರುವಂತ ಭಯಗಳು, ಅವರಲ್ಲೇ ಇರುವಂತಹ ಆಲೋಚನೆಗಳು ಅವ್ರಿಗೆ ಒಂದು ನಿರ್ಬಂಧವನ್ನ ತಂದು ಬಿಟ್ಬಿಡ್ಬೋದು. ಕಲಿಯುವವರ ಸ್ವಾಯತ್ತತೆ, ಕಲಿಯುವವರು ಅದೇ ವಿದ್ಯಾರ್ಥಿಗಳಲ್ಲಿರುವಂತಹ ಸ್ವಾಯತ್ತತೆ ಏನು, ಒಂದು ವಿಮರ್ಶಾತ್ಮಕ ಪ್ರತಿಬಿಂಬವಾಗಿ ಕಾಣಿಸ್ತಾ ಹೋಗ್ತದೆ. ನಿರ್ಧಾರ ತೆಗೆದುಕೊಳ್ಳುವುದು, ಸ್ವಂತವಾಗಿ ಕಾರ್ಯನಿರ್ವಹಿಸಲು ಪ್ರಯೋಗಿಸಲು ಇಚ್ಛೆಯಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಯ ಸಾಮರ್ಥ್ಯ ಎಂದು ಪರಿಕಲ್ಪನೆ ಮಾಡಬಹುದು. ಕಲಿಕೆಗಾಗಿ ವೈಯಕ್ತಿಕ ಅಥವಾ ಸ್ವಯಂ ನಿಯಂತ್ರಿತ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಎಂದು ಇದನ್ನು ವ್ಯಾಖ್ಯಾನಿಸಬಹುದು. ಲಿಟಲ್ 1991 ಪ್ರಕಾರ ಕಲಿಯುವವರ ಸ್ವಾಯತ್ತತೆ ಪ್ರಾಥಮಿಕವಾಗಿ ಕಲಿಕೆಯ ಪ್ರಕ್ರಿಯೆ ಮತ್ತು ವಿಷಯಕ್ಕೆ ಕಲಿಯುವವರ ಮಾನಸಿಕ ಸಂಬಂಧದ ವಿಷಯವಾಗಿದೆ. ಬೇರ್ಪಡುವಿಕೆ, ವಿಮರ್ಶಾತ್ಮಕ ಪ್ರತಿಬಿಂಬ, ನಿರ್ಧಾರ ಮಾಡುವಿಕೆ, ಸ್ವತಂತ್ರ ಕ್ರಿಯೆಯ ಸಾಮರ್ಥ್ಯ, ಕಲಿಯುವವರು ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಅಥವಾ ಪಾಲ್ಗೊಂಡಾಗ, ಇನ್ನಷ್ಟು ಕಲಿಯಲು ಪ್ರತಿ ಅವಕಾಶಗಳನ್ನು ಹಿಡಿದಿಟ್ಟುಕೊಳ್ಳುವಾಗ, ಯಾವುದೋ ಒಂದು ರೀತಿಯಾದಂತ ಚಿಹ್ನೆಗಳನ್ನ ಅಥವಾ ಒಂದಷ್ಟು ಪ್ರಯತ್ನಗಳನ್ನ ನಾವು ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕಲಿಯುವವರಲ್ಲಿ ನಿರುತ್ಸಾಹವನ್ನ ತರಬಾರ್ದು. ಅವ್ರಿಗೆ ಯಾವಾಗ ನಿಷ್ಕ್ರಿಯವಾಗಿಯೋ ಅವ್ರನ್ನ ಅವಹೇಳನ ಮಾಡುವಂತ ರೀತಿ ಮಾಡಬಾರ್ದು. ಅವಾಗ ಕಲಿಯುವವರು ಅಂದಾಗ ಅವ್ರಿಗೆ ಕಲಿಯೋದಕ್ಕೆ ಬೇಕಿರುವಂತ ಅವಕಾಶಗಳನ್ನ ಹೆಚ್ಚಾಗಿ ಶಿಕ್ಷಕ ರೂಪಿಸಿಕೊಡ್ಬೇಕು. ಯಾವೆಲ್ಲ ಕಡೆಯಿಂದ ಸಿಗುತ್ತೋ ಅವೆಲ್ಲವೂ ಸಹ ಅವನಿಗೆ ಸಿಗ್ತಾ ಹೋಗ್ಬೇಕು. ಟೀಚರ್ ಯಾವುದೇ ಕಾರಣಕ್ಕೂ ಅವನನ್ನ ಅವಹೇಳನ ಮಾಡುವಂಥದ್ದು ಅಥವಾ ಅವನನ್ನ ಕಡಿಮೆ ಮಾಡಿ ನೋಡುವಂಥದ್ದು ಯಾರನ್ನಾದ್ರೂ ನಾವು ಮಾಡ್ತಾ ಹೋಗ್ಬಾರ್ದು. ಯಾಕಂದ್ರೆ ಮಕ್ಕಳಿಗೆ ಒಂದಷ್ಟು ಸ್ವಾತಂತ್ರ್ಯ ಇದೆ, ಅವ್ರು ಅವರದೇ ವೇಗದಲ್ಲಿ ಕಲಿಯೋದಕ್ಕೆ ಅವಕಾಶ ಆಗ್ಬೇಕು ಅನ್ನೋ ರೀತಿಯಾಗಿ ಬೋಧನಾ ವಿಧಾನಗಳನ್ನ ರೂಪಿಸೋದು ಬಹಳ ಮುಖ್ಯ ಆಗುತ್ತೆ. ಕಲಿಯುವವರ ಸ್ವಾಯತ್ತತೆಯು ಕಲಿಯುವವರ ವಿವಿಧ ಮೂಲಗಳಿಂದ ಕೆಲವು ಅಂಶಗಳಲ್ಲಿ ಕಲಿಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದನ್ನು ಸೂಚಿಸುತ್ತೆ. ಕಲಿಯುವವರ ಸ್ವಾಯತ್ತತೆ ಎಂಬ ಪದವನ್ನು ಹಲವಾರು ವಿಧಗಳಲ್ಲಿ ಬಳಸಲಾಗುತ್ತೆ. ಬೆನ್ಸನ್ ಮತ್ತು ಓಲರ್ ಪ್ರಕಾರ ಕಲಿಯುವವರ ಸ್ವಾಯತ್ತತೆಯನ್ನು ಇದಕ್ಕಾಗಿ ಬಳಸಲಾಗುತ್ತೆ. ಕಲಿಯುವವರು ಸ್ವತಂತ್ರವಾಗಿ ಅಧ್ಯಯನ ಮಾಡುವ ಸಂದರ್ಭಗಳನ್ನ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ, ಹೇಗೆ ರಚಿಸ್ತೀವಿ, ಹೇಗೆ ರೂಪಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಸ್ವಯಂ ನಿರ್ದೇಶಿತ ಕಲಿಕೆಯಲ್ಲಿ ಕಲಿತ ನಂತರ ಬಳಸಿಕೊಳ್ಳಬಹುದಾದ ಕೌಶಲ್ಯಗಳ ವ್ಯವಸ್ಥೆ. ಸ್ವಯಂ ನಿರ್ದೇಶಿತ, ತಮ್ಮದೇ ಆದ ವೇಗದಲ್ಲಿ ಕಲಿಯೋದಕ್ಕೆ ಅವಕಾಶವನ್ನ ಪಡ್ಕೊಂಡಂತ ಮಗು ಕಲಿತ ನಂತರ ಹೇಗಿಲ್ಲ ಅದನ್ನ ಆ ಕೌಶಲ್ಯಗಳನ್ನ ಬೆಳೆಸ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತೇವೆ. ನೆಕ್ಸ್ಟ್, ಸಾಂಸ್ಥಿಕ ಶಿಕ್ಷಣದಿಂದ ನಿಗ್ರಹಿಸಲ್ಪಟ್ಟ ಜನ್ಮಜಾತ ಸಾಮರ್ಥ್ಯ ತಮ್ಮ ಸ್ವಂತ ಕಲಿಕೆಗಾಗಿ ಕಲಿಯುವವರ ಜವಾಬ್ದಾರಿಯನ್ನು ಅಭ್ಯಾಸ ಮಾಡಿಸುತ್ತೆ. ತಮ್ಮ ಕಲಿಕೆಯ ದಿಕ್ಕನ್ನು ನಿರ್ಧರಿಸಲು ಕಲಿಯುವವರ ಹಕ್ಕು. ಅಂದ್ರೆ ಎಲ್ಲಾ ಮಕ್ಕಳು ಒಂದೇ ರೀತಿಯಾಗಿ ಕಲಿಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಕೈಯಲ್ಲಿರುವಂತ ಬೆರಳುಗಳೇ ಸಮನಾಗಿಲ್ಲ ಅಂದಾಗ ನನ್ನ ತರಗತಿಯಲ್ಲಿ ಕಲಿಯುವಂತ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ಕಲಿಕಾರ್ಥಿಗಳು ಒಂದೇ ರೀತಿ ಇರ್ತಾರೆ ಅಂತ ನಾವು ಭಾವಿಸ್ಲೇಬಾರ್ದು. ಹಾಗಾಗಿ ಯಾವ ರೀತಿಯಲ್ಲಿ ಮಗು ಇದೆಯೋ ಮಗುವಿನ ಕಲಿಕೆಗೆ ಆಧರಿಸಿಕೊಂಡು ಮಗುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಕಲಿಸುವಂತ ಪ್ರಯತ್ನವನ್ನ ಶಿಕ್ಷಕನಾಗಿ ನಾವೆಲ್ಲರೂ ಮಾಡ್ಬೇಕಾಗತ್ತೆ. ಅದು ವಿದ್ಯಾರ್ಥಿಗಳಿಗೆ ಅಥವಾ ಕಲಿಕಾರ್ಥಿಗಳಿಗೆ ಇರುವಂತಹ ಸ್ವಾತಂತ್ರ್ಯದ ಬಗ್ಗೆ ನಮ್ಗೆ ಅರಿವಿರ್ಬೇಕಾಗತ್ತೆ. ಎಲ್ಲರೂ ವೇಗವಾಗಿ ಕಲಿಬೇಕು ಅಂದ್ರೆ ಸಾಧ್ಯ ಆಗದೆ ಇರುವಂತ ಮಾತು. ಹಾಗಾಗಿ ಅವರವರ ವೇಗದಲ್ಲಿ ಕಲಿಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಎಲ್ಲಾ ಕಡೆ ಕರ್ನಾಟಕದ ಎಲ್ಲಾ ಕಡೆನೂ SSLC ಎಕ್ಸಾಮ್ ನಡೀತಿದೆ. SSLC ಎಕ್ಸಾಮ್ ನಡೀಕಿಂತ ಮೊದಲು ಟೀಚರ್ ಪ್ರಿಪರೇಷನ್ ಮಾಡಕ್ ಶುರುವಾದ್ರು ಮಕ್ಕಳಿಗೆ ಯಾರಿಗೆ ಸಾಧ್ಯ ಆಗತ್ತೆ
ವರ್ಗ ಡಿವೈಡ್ ಮಾಡಿ ಮಕ್ಕಳಿಗೆ ಏನ್ ಸಾಧ್ಯ ಆಗುತ್ತೆ, ಯಾರು ಯಾವ ವೇಗದಲ್ಲಿ ಕಲಿತಾರೋ ಅಂತವ್ರಿಗೆ ಕಲೀಲಿಕ್ಕೆ ಅವಕಾಶಗಳನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಸೊ ಇವೆಲ್ಲವೂ ನೋಡ್ತಾ ಬಂದಾಗ ಯಾವ ದಿಕ್ಕಿನಲ್ಲಿ ನಾವು ಕಲ್ತ್ರೆ ಸರಿಯಾಗತ್ತೆ ಅಂತ, ಏನನ್ನ ಕಲ್ತ್ರೆ ಸರಿಯಾಗತ್ತೆ ಅನ್ನೋದು ಮಕ್ಕಳಿಗೆ ಅಧಿಕಾರಯುತವಾಗಿ ನೀಡೋದು ಬಹಳ ಮುಖ್ಯ ಆಗತ್ತೆ. ಕಲಿಯುವ ಸ್ವಾಯತ್ತತೆ ಯಾವುದಲ್ಲವೆಂದರೆ ಯಾವುದು ಅಂದ್ರೆ ಅವರ ಸ್ವಚ್ಛಂದತೆಯನ್ನ ಕೊಡಬಾರ್ದು. ಸ್ವಚ್ಛಂದತೆ ಬೇರೆ, ಸ್ವಾತಂತ್ರ್ಯ ಬೇರೆ. ಯಾವುದೇ ವ್ಯಕ್ತಿಗಾಗ್ಲಿ ಸ್ವಾತಂತ್ರ್ಯ, ಸ್ವಚ್ಛಂದತೆ ಅನ್ನೋದು ಎರಡೂ ವ್ಯತ್ಯಾಸವನ್ನ ಬಗ್ಗೆ, ಎರಡೂ ಪದಗಳ ಬಗ್ಗೆ ವ್ಯತ್ಯಾಸಗಳು ಗೊತ್ತಿರ್ಬೇಕಾಗತ್ತೆ. ಸ್ವಾಯತ್ತತೆ ಸ್ವಯಂ ಸೂಚನೆಯನ್ನ ಅಗತ್ಯವಾಗಿ ಉಲ್ಲೇಖಿಸುವುದಿಲ್ಲ. ನಮ್ಗೆ ಏನ್ ಬೇಕು ಅಂತ ಕೇಳಲ್ಲ. ಶಿಕ್ಷಕರ ಕಡೆಯಿಂದ ಹಸ್ತಕ್ಷೇಪ ಅಥವಾ ಉಪಕ್ರಮವನ್ನು ನಿಷೇಧಿಸಲಾಗಿದೆ ಎಂದು ಇದರ ಅರ್ಥವಲ್ಲ. ಅಂದ್ರೆ ಶಿಕ್ಷಕರ ಹಸ್ತಕ್ಷೇಪ ಇರಬೇಕು. ಶಿಕ್ಷಕರು ಹೇಳಕ್ ಹೊರಟಿದ ತಕ್ಷಣ ಅದನ್ನೇ ಅಪಾರ್ಥವಾಗಿ ನೋಡಬಾರ್ದು. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ, ಒಂದು ಕಲಿಯುವರ ಮೇಲೆ ಯಾವ ರೀತಿಯಾಗಿ ಕಲೀಲಿಕ್ಕೆ ಸಾಧ್ಯ ಪಟ್ಟಿದ್ದಾರೆ, ಯಾವ ರೀತಿ ಪ್ರಯತ್ನವನ್ನ ಪಟ್ಟಿದ್ದಾರೆ, ಇವೆಲ್ಲವೂ ಸಹ ಇಡೀ ತರಗತಿಗೆ ಏಕೀಭವಿಸಿ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಸ್ವಾಯತ್ತತೆ ಮತ್ತು ಹೊಣೆಗಾರಿಕೆ ಒಟ್ಟಿಗೆ ಹೋಗ್ತವಾ? ಹೌದು, ಅವೆರಡು ಒಟ್ಟಿಗೆ ಹೋಗ್ಬೇಕಾಗತ್ತೆ. ಸೊ ಹೊಣೆಗಾರಿಕೆ ಅನ್ನೋದು, ಸ್ವಾಯತ್ತತೆ ಅನ್ನೋದು ಎರಡೂ ಸಹ ಬಹಳ ಮುಖ್ಯ ಆಗುತ್ತೆ. ಸ್ವಾಯತ್ತತೆ ಅನ್ನೋದು ಪಠ್ಯಕ್ರಮ, ಮೌಲ್ಯಮಾಪನಗಳು, ಸಂಪನ್ಮೂಲ ಹಂಚಿಕೆ ಸಂಬಂಧಿಸಿದ ನಿರ್ಧಾರಗಳಿಂದ ಸ್ವಾಯತ್ತತೆಯು ಉತ್ತಮ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದೆ ಎಂದು ಅಧ್ಯಯನಗಳು ಬಹಿರಂಗಪಡಿಸಿವೆ. ಮುಖ್ಯವಾಗಿ ಶಾಲೆಗಳು ಹೊಣೆಗಾರಿಕೆಯು ಸಂಸ್ಕೃತಿಯೊಳಗೆ ಕಾರ್ಯನಿರ್ವಹಿಸಿದಾಗ ಯಾವ ದೇಶಗಳಲ್ಲಿ ಯಾವ ರೀತಿ ಮಾಡ್ತಾರೋ ಸೊ ಅದ್ರ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಸಂಪನ್ಮೂಲ ಹಂಚಿಕೆ ಎಂದು ಬಂದಿದ ತಕ್ಷಣವೇ ಸ್ವಾಯತ್ತತೆ ಕೆಲಸ ಮಾಡಕ್ ಶುರುವಾಗುತ್ತೆ. ಅದನ್ನ ನಿರ್ವಹಣೆ ಮಾಡಬೇಕಾಗಿರೋದು ಹೊಣೆಗಾರಿಕೆ ಕೆಲಸ ಆಗುತ್ತೆ. ನಾನು ನನ್ನ ಶಾಲೆಯ ಶಿಕ್ಷಕರ ಬೇರೆ ಶಾಲೆಯೊಂದಿಗೆ ನಾನು ಏನ್ ಮಾಡ್ತೀನಿ, ಬಳಸ್ಕೊಳಕ್ ಶುರುವಾಗ್ತೀನಿ ಅಥವಾ ಹಂಚಿಕೆಯನ್ನ ಮಾಡ್ಕೊಳಕ್ ಶುರುವಾಗ್ತೀನಿ. ಎರಡೂ ಕಡೆಗಿದು ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿಯ ಸಂಸ್ಥೆ ಹೊಣೆಗಾರಿಕೆನ ಹೊಂದಿದೆ ಅನ್ನೋದು ಇಲ್ಲಿ ಬಹಳ ವಿವೇಚನೆಯಿಂದ, ಆಲೋಚನೆಯಿಂದ ನೋಡ್ಬೇಕಾಗಿರುವಂತಹ ವಿಷಯ ಆಗುತ್ತೆ. ಸೊ ಹಾಗಾಗಿ ಸ್ವಾಯತ್ತತೆ ಮತ್ತು ಹೊಣೆಗಾರಿಕೆ ಎರಡೂ ಸಹ ಒಟ್ಟಿಗೆ ನಡೆಯೋ ಅಂಥವು. ಆ ಒಟ್ಟಿಗೆ ನಡೆಯೋ ಅಂಥದನ್ನ ನಾವು ಎರಡನ್ನ ಬೇರೆ ಬೇರೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಸ್ವಾತಂತ್ರ್ಯವೂ ಇರಬೇಕು, ಹೊಣೆಗಾರಿಕೆಯೂ ಇರಬೇಕು. ಒಂದು ಇಡೀ ಸಂಸ್ಥೆಯನ್ನ ನಿಭಾಯಿಸುವಂತಹ ಹೊಣೆಗಾರಿಕೆ ಸಂಸ್ಥೆದಾದ್ರೆ ಆ ಸಂಸ್ಥೆಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಹಂಚಿಕೆಯನ್ನ ಮಾಡ್ಕೊಳಕ್ ಶುರುವಾದಾಗ ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡ್ಕೊತೀವಿ ಅನ್ನೋದು ಇದಿರುತ್ತೆ. ಹಾಗಾಗಿ ಎರಡೂ ಸಹ ಒಂದಕ್ಕೆ ಪೂರಕ, ಇನ್ನೊಂದು ಪ್ರೇರಕ. ಎರಡೂ ಸಹ ಬೇರೆ ಬೇರೆಗೆ ಇರೋದಿಲ್ಲ. ಸೊ ಎರಡೂ ಒಂದಕ್ಕೊಂದು ಪೂರಕವಾಗಿ ಪ್ರೇರಕವಾಗಿ ಇರ್ತವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ 16ನೇ ಘಟಕಕ್ಕೆ ಹೋಗ್ತಿದೀವಿ, ಶೈಕ್ಷಣಿಕ ನಿರ್ವಹಣೆಗಾಗಿ ICT. ಸೊ ಇವತ್ತಿನ ಯಾವುದೇ ಶಾಲಾ ಸಂಸ್ಥೆಗಳು ನೋಡ್ತಾ ಬಂದಾಗ ICT ಅನ್ನೋದು, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅನ್ನೋದು ಎಲ್ಲಾ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಅದರ ವ್ಯಾಪ್ತಿ ವಿಶಾಲವಾಗಿದೆ. ಆ ವ್ಯಾಪ್ತಿ ಅನ್ನೋದು ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೂ ತನ್ನದೇ ಆದಂತ ರೀತಿಯಲ್ಲಿ ಮಾಡ್ತಾ ಸೇರ್ಕೊಂಡಿದೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ? ನಿಮ್ಗೆ ಗೊತ್ತಿದೆ, ಯೋಜನೆ ಅಂದಿದ ತಕ್ಷಣನೇ ಶೈಕ್ಷಣಿಕ ನಿರ್ವಹಣೆ ಅಂದಿದ ತಕ್ಷಣನೇ ಅಲ್ಲಿ ಬಂದಾಗ ಯೋಜನೆ, ಸಂಘಟನೆ, ಸಮನ್ವಯ, ಹಿಡಿದ ಅಧಿಕಾರ ಮತ್ತೆ ನಿಯಂತ್ರಣ. ಸೊ ಇವೆಲ್ಲವೂ ಏನಾಗುತ್ತೆ, ಪ್ಲಾನ್, ಆರ್ಗನೈಸೇಷನ್, ಕೋಆರ್ಡಿನೇಷನ್, ಕಮಾಂಡಿಂಗ್ ಅಂಡ್ ಕಂಟ್ರೋಲ್ ಅಂತ ಏನ್ ಬಳಸ್ತೀವೋ ಇವೆಲ್ಲವೂ ಸಹ ಏನಾಗುತ್ತವೆ ಎಲ್ಲಾ ಕ್ಷೇತ್ರಗಳಲ್ಲೂ. ಯಾವುದೇ ಕಂಪ್ನಿ ಅಥವಾ ಯಾವುದೇ ಸ್ಟಾರ್ಟ್ಅಪ್ ಇರ್ಬೋದು, ಯಾವುದೇ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಏನೇ ಆದ್ರೂ ಸಹ ಇವೆಲ್ಲವೂ ಅನ್ನೋದು ಒಂದು ನಿರ್ವಹಣೆ ಇಲ್ಲ ಅಂದ್ರೆ ಅದಕ್ಕೆ ಒಂದು ಸೂತ್ರ ಇಲ್ಲದ ಗಾಳಿಪಡದಂತಾಗ್ಬಿಡುತ್ತೆ. ಹಾಗಾಗಿ ಒಂದು ಪ್ರತಿಯೊಂದನ್ನು ಸಹ ನಾವು ವ್ಯವಸ್ಥಿತವಾಗಿ ನಿರ್ವಹಿಸಬೇಕು ಅಂದಾಗ ಅಲ್ಲಿ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಶೈಕ್ಷಣಿಕ ನಿರ್ವಹಣೆ ಒಂದು ಸಂಸ್ಥೆ ಹೇಗ್ ನಡಿಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಬಳಸ್ತಾ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಸೊ ಯಾವ ಅಂಶಗಳು ಬಹಳ ಮುಖ್ಯ ಆಗ್ತವೆ? ಯೋಜನೆ, ಸಂಘಟನೆ, ಸಮನ್ವಯ, ಕಮಾಂಡಿಂಗ್ ಅಂಡ್ ನಿಯಂತ್ರಣ. ಸೊ ಇವಿಷ್ಟು ನಾವು ನೋಡ್ತಾ ಬರ್ತೀವಿ. ಇವೆಲ್ಲದರಿಂದನೇ ನಾವು ಒಂದು ಶೈಕ್ಷಣಿಕ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ಯೋಜನೆ, ನನ್ನ ಸಂಸ್ಥೆ ಹೇಗೆ ಇದಾಗಬೇಕು, ಹೇಗೆ ನಡಿಬೇಕು ಅನ್ನೋದು ಯೋಜನೆ.
ನನ್ನಲ್ಲಿರುವಂತಹ ಸಂಪನ್ಮೂಲಗಳಿಂದ ಹೇಗೆ ಆರ್ಗನೈಸ್ ಮಾಡ್ಕೊಳ್ತೀನಿ, ಅದನ್ನ ವ್ಯವಸ್ಥಿತಗೊಳಿಸ್ಕೊತೀನಿ. ಸೊ ನೆಕ್ಸ್ಟ್ ಸಂಬಂಧ ಅವೆಲ್ಲ ಕ್ರೋಢೀಕರಿಸ್ಕೊಂಡು ಹೇಗೆ ಮಾಡ್ತೀನಿ, ಮತ್ತೆ ನನ್ನ ಅಧಿಕಾರದಿಂದ ಯಾವ ರೀತಿಯಲ್ಲಿ ನಿಭಾಯಿಸ್ತೀನಿ, ಮತ್ತೆ ಯಾವ ಸಿಬ್ಬಂದಿಗಳನ್ನ ಹೇಗೆ ನಿಯಂತ್ರಿಸ್ಕೊಳ್ತೀನಿ, ಇವೆಲ್ಲವೂ ಸಹ ಮುಖ್ಯ ಆಗಿ ನಮ್ಗೆ ಕಾಣಿಸ್ತವೆ. ಸೊ ಇದ್ರಲ್ಲಿ ನೋಡ್ತಾ ಬಂದಾಗ ಆಡಳಿತವನ್ನ ನಿರ್ವಹಣೆಯನ್ನ ಕಾರ್ಯಕಾರಿಯಾಗಿಂದು ವರ್ಗೀಕರಣ ಮಾಡ್ಕೋತೀವಿ. ಸೊ ಇಲ್ಲಿ ಬಂದಾಗ ಈ ಒಂದಷ್ಟು ವಿರೋಧಾತ್ಮಕವಾಗಿರುವಂತಹ ದೃಷ್ಟಿಕೋನಗಳು ಇದಾವೆ. ಸೊ ಕೆಲವೊಂದು ನೆಗೆಟಿವ್ ಆಗಿ ಕಂಡಾಗ್ಲೂ ಸಹ ನಾವು ಅದನ್ನ ಯಾವ ರೀತಿಯಲ್ಲಿ ಪರ್ಯಾಲೋಚಿಸ್ತೀವಿ ಅಥವಾ ಆಲೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಆಡಳಿತವು ನಿರ್ಣಾಯಕ ಕಾರ್ಯವಾಗಿದೆ ಮತ್ತು ನಿರ್ವಹಣೆಯ ಕಾರ್ಯಕಾರಿ ಕಾರ್ಯವಾಗಿದೆ. ಆಡಳಿತ ನಿರ್ವಹಣೆಯ ಭಾಗವಾಗಿದೆ, ಅಂದರೆ ನಿರ್ವಹಣೆಯು ಒಂದು ಸಾಮಾನ್ಯ ಪದವಾಗಿದೆ ಮತ್ತು ಆಡಳಿತವನ್ನ ಒಳಗೊಂಡಿದೆ. ಭೌತಿಕ ಮತ್ತು ಮಾನವ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಶೈಕ್ಷಣಿಕ ನಿರ್ವಹಣೆಯ ಮುಖ್ಯ ಗುರಿಯಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಕಾಣಿಸೋದು ಮಾನವ ಸಂಪನ್ಮೂಲಗಳು. ಎಂತ ಕ್ವಾಲಿಟಿ ಇರುವಂತ ಟೀಚಿಂಗ್ ಅಂಡ್ ನೈನ್ಟೀನ್ ಸ್ಟಾಫ್ಗಳನ್ನ ಬಳಸ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ನಿರ್ವಹಣಾ ಕೌಶಲ್ಯಗಳು ಬಂದಾಗ, ಸೊ ಇಲ್ಲಿ ಮ್ಯಾನೇಜರ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. ಮ್ಯಾನೇಜರ್ ಸ್ಕಿಲ್ಸ್ಗಳು ನೋಡ್ತಾ ಬಂದಾಗ 4 ವಿಧದ ಪ್ರಮುಖ ನಿರ್ವಹಣಾ ಕೌಶಲ್ಯಗಳನ್ನ ನೋಡ್ತಾ ಬರ್ತೀವಿ. ತಾಂತ್ರಿಕ ಕೌಶಲ್ಯಗಳು, ಈ ಕೌಶಲ್ಯಗಳು ನಾವು ನೋಡ್ತಾ ಬಂದಾಗ ನಮ್ಮ ಕಾರ್ಯಗಳ ಮೇಲೆ ನಿಂತಿರುತ್ತೆ. ಅಂದ್ರೆ ಟೆಕ್ನಾಲಜಿಕಲಿ ಎಷ್ಟು ನಾವು ಮ್ಯಾನೇಜರ್ ಸ್ಕಿಲ್ ಅಲ್ಲಿ ಈ ಟೆಕ್ನಿಕಲಿ ಯಾವ ರೀತಿ ಕಂಟ್ರೋಲ್ಗಳನ್ನ ನಾವು ಇಟ್ಕೊಂಡಿದೀವಿ, ಒಳ್ಳೊಳ್ಳೆ ಡಿಸೆಂಟ್ರಲೈಸ್ಡ್ ಆಗಿರುವಂತ ರೀತಿಯಲ್ಲಿ ಇರುವಂತ ಮಾನಿಟರಿಂಗ್ ಇರ್ಬೋದು, ಅಥವಾ CCTV ಅಥವಾ ಎಲ್ಲ ಪೇಪರ್ಲೆಸ್ ಆಗಿರುವಂತ ನೋಟಿಸ್ ಬೋರ್ಡ್ಗಳು ಅಥವಾ ಡಿಸ್ಪ್ಲೇ ಬೋರ್ಡ್ಗಳು ಅಥವಾ ಹೋಗುವಂತ ಇಮೇಲ್, ನಮ್ಮ ವಾಟ್ಸಪ್, ಇವೆಲ್ಲವೂ ಸಹ ಟೆಕ್ನಿಕಲ್ ರೀಸನ್ ಬಗ್ಗೆ ಗೊತ್ತಿರ್ಬೇಕು. ಯಾರಿಗೆ ಏನ್ ಇನ್ಸ್ಟ್ರಕ್ಷನ್ ಹೋಗ್ತಿದೆ, ಎಷ್ಟು ಫಾಸ್ಟ್ ಆಗಿ ನಾವು ಪೇಪರ್ಲೆಸ್ ಆಗಿ ಕೆಲಸ ಮಾಡ್ತೀವಿ, ಇಮೇಲ್ ಹೋಗ್ಬೇಕಾದ್ರೆ ಹೇಗೆ, ಇವೆಲ್ಲವೂ ಸಹ ಏನಾಗುತ್ತೆ ಇಲ್ಲಿ ಹೆಚ್ಚಾಗಿ ತಾಂತ್ರಿಕ ಕೌಶಲ್ಯಗಳನ್ನ ಆಧರಿಸಿರುತ್ತೆ. ಎಷ್ಟು ಎಫೆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿವಿಧವಾಗಿರುವಂತಹ ತಂತ್ರಜ್ಞಾನಗಳನ್ನ ತಂತ್ರಗಾರಿಕೆಯನ್ನ ನಿರ್ವಾಹಕರು ಹೇಗೆ ಬಳಸ್ಕೊತಾರೆ ನಾವಿಲ್ಲಿ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಮೇಲ್ವಿಚಾರಣೆಗೆ ಇಡೀ ವ್ಯವಸ್ಥೆಯನ್ನ ಹೇಗೆ ನಿರ್ವಹಿಸ್ತಾರೆ, ಟೆಕ್ನಾಲಜಿಕಲಿ ಹೇಗೆ ಇದು ಮಾಡಕ್ ಸಾಧ್ಯ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಮಾನವ ಕೌಶಲ್ಯಗಳು, ಈ ಕೌಶಲ್ಯಗಳು ಸ್ಟಾಫ್ಗಳ ನಡುವೆ ಇರುವಂತಹ ಒಂದು ಬಾಂಡೇಜ್ ಅನ್ನ ಹೇಗೆ ಇದು ಮಾಡ್ತಾರೆ, ಸೊ ತನ್ನ ಸ್ಟಾಫ್ ಅನ್ನ ಅಥವಾ ತನ್ನ ಸಿಬ್ಬಂದಿಯನ್ನ ಹೇಗೆ ಮ್ಯಾನೇಜ್ಮೆಂಟ್ ನಿರ್ವಹಿಸುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸೊ ಹಾಗಾಗಿ ಎಲ್ಲರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಸರಿ ಸಮಾನವಾಗಿ ನೋಡೋದು, ಅವ್ರ ಬಗ್ಗೆ ಕಾಳಜಿನ ವಹಿಸೋದು, ಯಾವುದೇ ರೀತಿಯ ತಾರತಮ್ಯವನ್ನ ಬಳಸದೆ ಅಥವಾ ಬಯಸದೆ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡುವಂತಹ ಕೆಲಸ ಏನಿರುತ್ತೋ ಅವೆಲ್ಲವೂ ಮಾನವ ಕೌಶಲ್ಯಗಳಲ್ಲಿ ಬರ್ತವೆ. ನೆಕ್ಸ್ಟ್ ಪರಿಕಲ್ಪನಾ ಕೌಶಲ್ಯ, ಕಾನ್ಸೆಪ್ಷಿಯಲ್ ಕೌಶಲ್ಯಗಳು. ಈ ಕೌಶಲ್ಯಗಳು ನನ್ನ ಸಂಸ್ಥೆ ಹೇಗಿರ್ಬೇಕು, ಹೇಗ್ ಬೆಳಿಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸಂಸ್ಥೆಯನ್ನ ಬೆಳೆಸುವಂತ ದಾಟಿ ಇವತ್ತಿರುವಂತ ಸಂಸ್ಥೆ ಇನ್ನು 5 ವರ್ಷ ಆದ್ಮೇಲೆ ಹೇಗಿರುತ್ತೆ, 10 ವರ್ಷ ಆದ್ಮೇಲೆ ಹೇಗಿರುತ್ತೆ, ಹೇಗ್ ಬೆಳಿಬೇಕು ಅಂತ ಅಪೇಕ್ಷೆ ಪಡೋದಿದೆಯಲ್ಲ, ಅದು ಪರಿಕಲ್ಪನಾ ಕೌಶಲ್ಯಗಳು. ಇದು ಮ್ಯಾನೇಜರಿಯಲ್ಲಿ ಇರ್ಬೇಕಾಗತ್ತೆ. ಹಾಗೆ ಆಡಳಿತಾತ್ಮಕ ಕೌಶಲ್ಯಗಳು ಬಂದಾಗ ಈ ಕೌಶಲ್ಯಗಳು ಯೋಜನೆ, ಸಂಘಟನೆ, ಪ್ರೇರಣೆ, ನಿರ್ದೇಶನ, ನಿಯಂತ್ರಣ, ಸಮನ್ವಯವನ್ನ ಉಲ್ಲೇಖಿಸುತ್ತೆ. ಯಾವ ರೀತಿ ಆಡಳಿತವನ್ನ ಪ್ಲಾನ್ ಮಾಡ್ತಾರೆ, ಯಾವ ರೀತಿ ಆರ್ಗನೈಸೇಷನ್ ಮಾಡ್ತಾರೆ, ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ, ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ, ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ, ಯಾವ ರೀತಿ ಕೋಆರ್ಡಿನೇಷನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಶೈಕ್ಷಣಿಕ ನಿರ್ವಹಣೆಯಲ್ಲಿ ICTಯ ಪ್ರಾಮುಖ್ಯತೆ. ICT ಅನ್ನೋದು ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ಬಹಳ ಮುಖ್ಯ ಇದೆ. ಯಾಕೆ ಮುಖ್ಯ ಆಗಿದೆ ಅಂದ್ರೆ ಎಲ್ಲದಕ್ಕೂ ನಾವು ಎವಿಡೆಂಟ್ ಆಗಿ ಇಟ್ಕೊಳ್ಳಿಕ್ಕೆ, ಅದರ ಟ್ರಾನ್ಸ್ಪರೆನ್ಸಿಯನ್ನ ತರಲಿಕ್ಕೆ ಮತ್ತೆ ಬೇಗ ರೀಚ್ ಆಗ್ಲಿಕ್ಕೆ ICT ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾಕಂದ್ರೆ ವಿವಿಧ ಉಪಕರಣಗಳು ಇನ್ಫಾರ್ಮೇಶನ್, ಮಾಹಿತಿ ಸಂವಹನ ತಂತ್ರಜ್ಞಾನದಲ್ಲಿ ಬಂದೋಗುತ್ತೆ. ಏನೆಲ್ಲ ಅನುಕೂಲಗಳಾಗ್ತವೆ, ಮಾಹಿತಿಗೆ ವರ್ಧಿತ ಪ್ರವೇಶ. ಮಾಹಿತಿ ನಮ್ಗೆ ಯಾವೆಲ್ಲ ಇನ್ಫಾರ್ಮೇಶನ್ ಬೇಕಿದೆಯೋ ಆ ಇನ್ಫಾರ್ಮೇಶನ್ ಅನ್ನ ಬಹಳಷ್ಟು ವೇಗವಾಗಿ ಪಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಸಂವಾದಾತ್ಮಕ ಕಲಿಕೆ. ಸೊ ನಾವು ಇಂಟರಾಕ್ಟ್ ಮಾಡಕ್ ಶುರುವಾಗ್ತೀವಿ. ಕೆಲವೊಮ್ಮೆ ನಾವು ಒನ್ ವೇ ಅಂತ ಅನ್ಕೊಂಡ್ಬಿಡ್ತೀವಿ. ನಾವು ಒನ್ ವೇ ಅಂತ ಅನ್ಕೋಬಾರ್ದು, ನಮ್ ಜೊತೆಗೆ ಯಾವ ರೀತಿ ಇಂಟರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ಆ ಸಂವಾದದ ಮುಖಾಂತರ, ಡಿಸ್ಕಷನ್ ಮುಖಾಂತರ
ಆ ವಿಚಾರಣೆಗಳ ದಾರಿಯಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಮಾಹಿತಿಗೆ ಹೆಚ್ಚು ಬೇಗ ನಾವು ಇದಾಗ್ಬೋದು. ಒಂದು ಡಿಸ್ಕಷನ್ ಅಥವಾ ಒಂದು ಕಮ್ಯುನಿಕೇಶನ್ ಬಂದಾಗ, ಇಂಟರಾಕ್ಷನ್ ಬಂದಾಗ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಬಳಸ್ಕೋತೀವಿ ಇನ್ನೊಂದು ಬಹಳ ಮುಖ್ಯ. ಕಸ್ಟಮೈಸ್ ಮಾಡಿದ ಕಲಿಕೆ. ಕಸ್ಟಮೈಸ್ ಅಂದಾಗ ಅದರಲ್ಲಿ ಒಂದಷ್ಟು ಬ್ಲೆಂಡೆಡ್ ಆಗಿರುತ್ತೆ. ಎಷ್ಟು ಸರಳೀಕರಿಸಿ ನಾವು ಪಾಠವನ್ನ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನಾವು ಗಣಕಯಂತ್ರ ಆಧಾರಿತ ಕಲಿಕೆ ಅಂತ ಬಳಸ್ತೀವಿ. ಮಗು ಕಲಿಬೇಕಾದ್ರೆ ತನ್ನ ತಪ್ಪು ಒಪ್ಪುಗಳನ್ನ ತಾನೇ ಪರ್ಯಾಲೋಚಿಸ್ತಾ ಅಥವಾ ಅಲ್ಲೇ ತಾನೇ ಈ ವಿಷಯಗಳಿಗೆ ಉತ್ತರಗಳನ್ನ ಕಂಡುಕೊಳ್ತಾ ನಮ್ಮಲ್ಲಿ ಮಾಡಿರುವಂತ ತಪ್ಪನ್ನ ತಿದ್ಕೊಳ್ಳಿಕ್ಕೆಲ್ಲ ಸಾಧ್ಯ ಆಗ್ತಾ ಇದೆ. ಸೊ ಯಾವುದೇ ಮಾಹಿತಿನ ಯಾವರಿಂದ ಬೇಕಾದ್ರೂ ತಿಳಿಲಿಕ್ಕೆ ಅಥವಾ ಯಾವುದೇ ಒಂದು ಸರ್ಚ್ಗಳಿಗೆ ಹೋಗಿ ಅಥವಾ ಹುಡುಕಿ ಶೋಧಿಸಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ನಾವು ನೋಡ್ತಾ ಬರ್ತಿದೀವಿ. ಜಾಗತಿಕ ಸಹಯೋಗ ಇಡೀ ಗ್ಲೋಬಲೈಸ್ಡ್ ಆಗಿರುವಂತ ICT ಇಂದ ಯಾವುದೇ ಮಾಹಿತಿನ ಯಾವುದೇ ವಿಷಯದ ಕುರಿತು ದೇಶದ ಅಥವಾ ವಿಶ್ವದ ಯಾವುದೇ ಮೂಲೆಯಿಂದ ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಿದೆ. ಮತ್ತೆ ಸ್ವಯಂ ಗತಿಯ ಕಲಿಕೆ, ಅದು ತನ್ನ ವೇಗದಲ್ಲಿ ಸ್ವಯಂ ಗತಿನ ನನಗಿರುವಂತ ವೇಗದಲ್ಲಿ ನಾನು ಕಲಿಯಲಿಕ್ಕೆ ಅವಕಾಶ ಸಿಗುತ್ತೆ. ಟೀಚರ್ ರೆಸ್ಟ್ರಿಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತೆ ಪ್ರಯತ್ನ ಪಡ್ಲಿಕ್ಕೆ ಮಗುವಿಗೆ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತವೆ. ಸ್ವಯಂ ಗತಿಯಿಂದ ಕಲಿಯೋದು ಇಲ್ಲಿ ನೋಡ್ಬೋದು. ಸಮರ್ಥ ಮೌಲ್ಯಮಾಪನ. ಸೊ ಮಗುವಿಗೆ ಅಲ್ಲೇ ತನ್ನ ಇವ್ಯಾಲ್ಯೂಯೇಷನ್ ತಾನೇ ನೋಡ್ಕೋಬಹುದು. ತಾನು ಎಷ್ಟು ಕಲ್ತಿದ್ದೀನಿ ಎಷ್ಟು ಕಲ್ತಿಲ್ಲ ಅಂತ ನೋಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಸಂಪನ್ಮೂಲ ಹಂಚಿಕೆ. ಸೊ ಇರುವಂತ ಸಂಪನ್ಮೂಲಗಳನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಥವಾ ಹೇಗೆ ತಿಳ್ಕೋಬೇಕು ಅನ್ನೋದು ಅದನ್ನ ಸಾಧ್ಯ ಆಗುತ್ತೆ. ವೆಚ್ಚ ಉಳಿತಾಯ, ಅದು ಕಡಿಮೆ ಸಮಯದಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ನೋಡ್ತೀವಿ. ನೈಜ ಪ್ರಪಂಚದ ಅನ್ವಯ. ಸೊ ಇಡೀ ವಾಸ್ತವ ಪ್ರಪಂಚವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಜೀವನ ಪರ್ಯಂತ ಕಲಿಕೆ. ಸೊ ದೂರದ ಮತ್ತು ವಿನ್ಯಾಸಿತ ಕಲಿಕೆ. ಶಿಕ್ಷಕ ವೃತ್ತಿಪರ ಅಭಿವೃದ್ಧಿಗೆ ICT ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು ICT ಅನ್ನೋದನ್ನ ಸಮರ್ಥವಾಗಿ ಬಳಸಿದ್ವಿ ಅಂದ್ರೆ ಇದು ಶಿಕ್ಷಕ ಉಪಯೋಗಿ ಆಗಿಯೂ ಇರುತ್ತೆ, ವಿದ್ಯಾರ್ಥಿ ಉಪಯೋಗಿ ಆಗಿಯೂ ಇರುತ್ತೆ, ಜೊತೆಗೆ ಒಬ್ಬ ಆಡಳಿತಗಾರನಾಗಿಯೂ ಸಹ ನನಗೆ ಉಪಯೋಗಕ್ಕೆ ಬರುತ್ತೆ. ಶೈಕ್ಷಣಿಕ ನಿರ್ವಹಣೆಯಲ್ಲಿ ICTಯ ಅನ್ವಯಗಳು ಎಲ್ಲೆಲ್ಲಿ ನೋಡ್ತಾ ಹೋಗ್ತೀವಿ. ಕಲಿಯೋರಿಗೆ ಸಂಬಂಧಿಸಿದಂತೆ ನೋಡಿದಾಗ ಪ್ರವೇಶಗಳು, ಅವರ ಅಡ್ಮಿಷನ್ ನೋಡ್ತೀವಿ. ಅವರ ಅಡ್ಮಿಷನ್ ಬಂದಾಗ ಓರಿಯೆಂಟೇಷನ್, ಪ್ರವೇಶಗಳು, ಅವ್ರ ಅಡ್ಮಿಷನ್ ಬರಬೇಕಾದ್ರೆ. ಸೊ ನೆಕ್ಸ್ಟು ದಾಖಲಾತಿಗಳು. ಸೊ ಟೈಮ್ ಟೇಬಲ್ನ ಕಳಿಸೋದು, ತರಗತಿ ವೈಸ್ ವೇಳಾಪಟ್ಟಿಗಳು, ವಿದ್ಯಾರ್ಥಿಗಳ ಹಾಜರಾತಿ, ಪ್ರಗತಿ ಪತ್ರ, ಹಾಸ್ಟೆಲ್, ಸಾರಿಗೆ ಇತ್ಯಾದಿ. ಇವೆಲ್ಲದಕ್ಕೂ ನಾವು ಏನ್ ಬೇಕಿದ್ರೆ ICTಯಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪೇಪರ್ ಅಲ್ಲಿ ಬರ್ದಿದ್ವಿ, ಯಾವತ್ತೂ ಹಾಳಾಯ್ತು, ಒಂದು ಡಾಟಾನಲ್ಲಿ ನಾವು ಸ್ಟೋರ್ ಮಾಡಿದೀವಿ ಅಂದ್ರೆ ಅದು ಯಾವತ್ತೇ ಎಷ್ಟೋ ವರ್ಷ ಆದ್ರೂ ಅದು ನೀಟಾಗಿರುತ್ತೆ. ಮತ್ತೆ ನಮಗೆ ಸಿಗುತ್ತೆ ಯಾವ ದಾಖಲೆ ಯಾವ ರೀತಿಯಲ್ಲಿ ಬಂದು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಬೋಧನೆ ಕಲಿಕೆ ಚಟುವಟಿಕೆಗಳಿಗಾಗಿ ICTಯನ್ನು ಬಳಸುವುದು, ದಾಖಲೆಗಳನ್ನು ನಿರ್ವಹಿಸುವುದು, ಸೇವಾ ನಿಯಮಗಳು, CBSE, NCERT ಇತ್ಯಾದಿಗಳಿಂದ ಇತ್ತೀಚಿನ ನಿರ್ಧಾರಗಳಂತಹ ಇತರ ಕ್ಷೇತ್ರಗಳಲ್ಲಿಯೂ ಸಹ ಬಳಸಲಾಗುತ್ತೆ. ಸೊ ಎಲ್ಲಾ ದಾಖಲೆಗಳನ್ನ ಯಾವುದೇ ವಿದ್ಯಾರ್ಥಿಯ ಬಗ್ಗೆ ಬಂದಾಗ ಪೂರ್ಣವಾದ ಮಾಹಿತಿಯನ್ನ ನಾವಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ವಿದ್ಯಾರ್ಥಿ ಎಲ್ಲಿಂದ ಬರುತ್ತೆ, ಮತ್ತೆ ಯಾವ ಶಿಕ್ಷಕರು ಯಾವಾಗ ಸೇವೆಗೆ ಸೇರಿದ್ರು, ಮತ್ತೆ ಸೇವಾ ನಿಯಮಗಳೇನಿರುತ್ತೆ, ಯಾವೆಲ್ಲ ನಿಯಮಗಳನ್ನ ಹಾಕಿ ಇವ್ರನ್ನ ನಾವು ಸೇರಿಸ್ಕೊಂಡಿದೀವಿ. ಸೊ ಈ ರೀತಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಶಿಕ್ಷಕರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನ ಒಂದು ಮೂಲಭೂತವಾಗಿರೋ ದತ್ತಾಂಶವನ್ನ ನೋಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ಬೋದು. ಮತ್ತೆ ಶಾಲಾ ಕಾರ್ಯನಿರ್ವಹಣೆ, ನೇಮಕಾತಿ ಮತ್ತು ಕೆಲಸದ ಹಂಚಿಕೆ, ಹಾಜರಾತಿ ಮತ್ತು ರಜೆ ನಿರ್ವಹಣೆ, ಕಾರ್ಯಕ್ಷಮತೆಯ ವಿಶ್ಲೇಷಣೆ, ಅಧಿಕೃತ ವಿಷಯಗಳಿಗೆ ಸಂಬಂಧಿಸಿದಂತೆ ಇಮೇಲ್ಗಳು, ಸುತ್ತೋಲೆಗಳು ಮೂಲಕ ಸಂವಹನ, ಪರೀಕ್ಷೆಗಳಿಗೆ ಅಂಗಳದ ವೇಳಾಪಟ್ಟಿ ಹಂಚಿಕೆ, ವಿದ್ಯಾರ್ಥಿಗಳ ಫಲಿತಾಂಶಗಳ ಅನ್ವಯಗಳು, ಪ್ರಕ್ರಿಯೆ ಮತ್ತು ಪ್ರದರ್ಶನ, ಆನ್ಲೈನ್ ಶುಲ್ಕ ಪಾವತಿ, ನೇಮಕಾತಿ, ಹಾಜರಾತಿ, ರಜೆ ಇತ್ಯಾದಿ ಮಾಹಿತಿಗಳನ್ನ ನಾವು ಇಮೇಲ್ ಮುಖಾಂತರ ಅಥವಾ ಪೇಪರ್ಲೆಸ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ಸುತ್ತೆ. ಶಾಲಾ ಕಾರ್ಯನಿರ್ವಹಣೆ ಅನ್ನೋದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟ್ ಶಾಲಾ ನಿರ್ವಹಣೆ ಉಪಕರಣಗಳು ನೋಡ್ತಾ ಬಂದಾಗ ಶಾಲಾ ನಿರ್ವಹಣೆಯ ಉಪಕರಣಗಳು ಮೂಲಭೂತವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದಿರೋ ನಿರ್ವಹಣಾ ಮಂಡಳಿ ಹೇಗಿದೆ, ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಶಿಕ್ಷಕರಿಗೆ, ಪೋಷಕರಿಗೆ, ಮತ್ತೆ ಅಲ್ಯೂಮಿನ್ ಅಂತ ಕರಿತೀವಿ, ಹಳೆ ವಿದ್ಯಾರ್ಥಿಗಳು ಹೇಗೆ ಶಾಲೆಗೆ ನೆರವನ್ನ ಕೊಡ್ತಾರೆ ಅಂತ, ಸಮುದಾಯ ಸದಸ್ಯರು ಹೇಗೆ ಪಾಲುದಾರಿಕೆಯನ್ನ ಪಡ್ಕೊತಾರೆ. ಅದಕ್ಕೆ PPP ನೀವು ಕೇಳಿದ್ದೀರಾ ಕಳೆದ ತರಗತಿಗಳಲ್ಲಿ. ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆಯೋ ಅದು ಯಾವ ರೀತಿಯಾಗಿ ನಮ್ಗೆ ಸಹಾಯಕ್ಕೆ ಬರುತ್ತೆ, ಇವೆಲ್ಲ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು.
ಹೀಗಾಗಿ ಶಾಲಾ ನಿರ್ವಹಣೆ ಯೋಜನೆ, ಬಜೆಟ್, ಲೆಕ್ಕಪತ್ರ, ವೇಳಾಪಟ್ಟಿ ಸಂಗ್ರಹ, ಸಿಬ್ಬಂದಿ ನಿರ್ವಹಣೆ, ಸಂಪನ್ಮೂಲ ನಿರ್ವಹಣೆ, ಪೋಷಕರು ಮತ್ತು ಸಮುದಾಯದೊಂದಿಗೆ ಸಂವಹನ, ಶಾಲೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳಂತಹ ಅನೇಕ ಕಾರ್ಯಕ್ರಮಗಳನ್ನ ಒಳಗೊಂಡಿರುತ್ತೆ. ಇವೆಲ್ಲವೂ ಸಹ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಿ ಯಾರು ಮಾಲೀಕತ್ವ ಅಥವಾ ಪಾವತಿಸಿದವಾಗ ಗ್ರಾಹಕ ಮತ್ತೆ ಮಾಲೀಕ ಅನ್ನೋದೇನ್ ಬಳಸ್ತೀವೋ ಅದೇ ರೀತಿಯಾಗಿ ಯಾವೆಲ್ಲ ಅಂಶಗಳನ್ನ, ಯಾವೆಲ್ಲ ಕಾರ್ಯಗಳನ್ನ ನಾವು ಮಾಡಿದೀವಿ ಅನ್ನೋದನ್ನ ದಾಖಲಿಸ್ಕೊಳ್ಳಿಕ್ಕೆ ಹಲವಾರು ಸಾಫ್ಟ್ವೇರ್ಗಳು ಲಭ್ಯಗಳಿದಾವೆ. ಸೊ ಅದನ್ನ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಯಾವೆಲ್ಲ ಅಂಶಗಳಿಂದ ಇಟ್ಕೊಂಡು ನಾವು ಈ ಸಾಫ್ಟ್ವೇರ್ಗಳನ್ನ ಬಳಸ್ಕೊತಿದೀವಿ ಅಂತ, ಫೆಕೇರಾ ಸಾಫ್ಟ್ವೇರ್ ಪ್ರದೇಶದ ಹಾಜರಾತಿ ಪರೀಕ್ಷೆಗಳಿಂದ ಫಲಿತಾಂಶ ಕಾರ್ಡ್ಗಳವರೆಗೆ ನಿಮ್ಮ ಶಾಲೆಯಲ್ಲಿ ನೀವು ಬಯಸಿದಂತೆ ನಿರ್ವಹಿಸುತ್ತೆ. ನೀವು ಉಚಿತ ಆವೃತ್ತಿ ಮತ್ತು ಬೆಲೆಯ ಆವೃತ್ತಿಯಿಂದ ಬಂದಿದೆ. ನೀವು ಬೇಕಾದ್ರೆ ಪೇಯ್ಡ್ ಆಗಿ ಯೂಸ್ ಮಾಡ್ಬೋದು, ಅದಕ್ಕೂ ಮೊದಲು ನೀವು ಫ್ರೀ ಆಗಿ ಯೂಸ್ ಮಾಡಿ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ನೆಕ್ಸ್ಟ್ ಅದು ನಿಮ್ಗೆ ಏನ್ ಮಾಡುತ್ತೆ, ಪೇ ಮಾಡ್ಬಿಟ್ಟು ಬನ್ನಿ ಅಂತ ಕೇಳುತ್ತೆ. ಇವಾಗ ಅಪ್ಡೇಟೆಡ್ ವರ್ಷನ್ಗಳು ಬರ್ತಾ ಇದಾವೆ. ಸೊ ನಿಮ್ಗೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಗೆ 1 ತಿಂಗಳು ಅಥವಾ 2 ತಿಂಗಳು ಈ ರೀತಿಯಾದ ಅವಕಾಶಗಳನ್ನ ಕೊಡುತ್ತೆ. ಸೊ 1 ತಿಂಗಳು ಆದ್ಮೇಲೆ ನೀವು ಏನಾದ್ರು ಮತ್ತೆ ಬಳಸ್ತೀರಿ ಅಂದ್ರೆ ನೀವು ಪೇ ಮಾಡ್ಬಿಟ್ಟು ಹೋಗ್ಬೋದು. ಯಾಕಂದ್ರೆ ಅಡ್ವಾಂಟೇಜಸ್ ಆಗಿರುವಂತ ಬಹಳಷ್ಟು ಅಪ್ಲಿಕೇಶನ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇತ್ತೀಚೆಗೆ ತುಂಬಾ ಹೆಸರನ್ನ ಪಡ್ಕೋತಿದೆ. ಸೊ ಕೆಲವೊಂದು ಶಾಲೆಗಳಲ್ಲಿ, ಕೆಲವೊಂದು ರೆಪ್ಯೂಟೆಡ್ ಶಾಲೆಗಳಲ್ಲಿ ಇವನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಂದಾಗ ಪರೀಕ್ಷೆಗಳಿರ್ಬೋದು, ಕಾರ್ಯಯೋಜನೆ ಇರ್ಬೋದು, ಆಡಳಿತ ಇರ್ಬೋದು, ಬಜೆಟ್ ಇರ್ಬೋದು, ಸೊ ಆಂತರಿಕವಾಗಿ ಇರುವಂತ ಸ್ಟಾಫ್ ಮಾತ್ರವೇ ಇನ್ಫಾರ್ಮೇಶನ್ ಹೋಗೋ ತರ ಇರ್ಬೋದು, ಈ ರೀತಿ ದತ್ತಾಂಶ ಸಂಗ್ರಹಣೆ ಇರ್ಬೋದು, ಈ ಹಲವಾರು ವೈಶಿಷ್ಟ್ಯವನ್ನ ಅಲ್ಲಿ ಲಭ್ಯ ಇದೆ. ನೀವು ಅದರ ವೆಬ್ಸೈಟ್ ಹೋದ್ರೆ ಗೊತ್ತಾಗುತ್ತೆ. ಅದು ನಿಮ್ಗೆ ಅದರ ಪೂರ್ತಿ ಆಗಿರುವಂತ ಮಾಹಿತಿಯನ್ನ ಕೆಲವೊಂದ್ಸರಿ ನೀವು ಲಾಗಿನ್ ಆಗ್ತಿದ್ರೆ ನೀವು ಸೈನ್ ಇನ್ ಮಾಡಿ ಅಂತ ಕೇಳುತ್ತೆ. ಜಸ್ಟ್ ನೀವು ಆಚೆ ಬರ್ತೀರಾ ಆದ್ರೆ ನೀವು ಈ ರೀತಿಯಾಗಿ ನೋಡ್ಬೋದು. ಫ್ಯೂಚರ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಸೈನ್ ಅಪ್ ಸ್ಟಾರ್ಟ್ ಯೂಸಿಂಗ್ ಫ್ರೀ ಅಂತ ಇಲ್ಲಿ ಕೇಳುತ್ತೆ. ಸೊ ಯೂಸಿಂಗ್ ಫ್ರೀ ಕೊಟ್ಟಾಗ ನೋಡಿ, ಫೆಕೇರಾ ಫೀಚರ್ಸ್, ಪ್ರೈಸಿಂಗ್, ಫ್ರೀ ರಿಜಿಸ್ಟ್ರೇಷನ್, ಪಾರ್ಟ್ನರ್ಸ್, ಕಾಂಟ್ಯಾಕ್ಟ್, ಲಾಗಿನ್. ಫ್ರೀ ರಿಜಿಸ್ಟ್ರೇಷನ್ ಹೋಗ್ತೀರಾ, ಸ್ವಲ್ಪ ದಿವಸ ನಿಮ್ಗೆ ಅವಕಾಶಗಳನ್ನ ಕೊಡುತ್ತೆ. ಸೊ ಒಳಗಡೆ ನೀವು ಲಾಗಿನ್ ಆದ್ರೆ ಮಾತ್ರವೇ ಅದ್ರ ಬಗ್ಗೆ ಇರುವಂತ ಹಲವಾರು ಮಾಹಿತಿಗಳು ನಿಮ್ಗೆ ಸಿಗ್ತಾ ಬರ್ತವೆ. ಸೊ ನೀವು ಯಾವಾಗ ಬೇಕಾದ್ರೂ ನೀವು ಅದನ್ನ ಯೂಸ್ ಮಾಡ್ಬೋದು ಅಥವಾ ಬಿಡ್ಬೋದು. ನಿಮ್ಗೆ ಒಂದಷ್ಟು ದಿನಗಳ ಕಾಲ ನಿಮ್ಗೆ ಫ್ರೀ ಆಕ್ಸೆಸ್ ಮಾಡ್ಲಿಕ್ಕೆ ಫಕೈರಾ ಏನು ಅವಕಾಶವನ್ನ ಮಾಡ್ಕೊಡುತ್ತೆ. ಸೊ ಇದು ನೀವು ನೋಡ್ಬೋದು. ಇಲ್ಲಿ ಬಂದಾಗ ನೋಡಿ, ಫ್ರೀ ಸ್ಕೂಲ್ ಸಾಫ್ಟ್ವೇರ್ ಟು ಮ್ಯಾನೇಜ್ ಯುವರ್ ಸ್ಕೂಲ್ ಆಸ್ ಯು ವಾಂಟ್, ಸ್ಟಾರ್ಟಿಂಗ್ ಫ್ರಮ್ ಅಡ್ಮಿಷನ್ ಟು ಅಟೆಂಡೆನ್ಸ್ ಅಂಡ್ ಎಕ್ಸಾಮ್ ಟು ರಿಸಲ್ಟ್ ಕಾರ್ಡ್ಸ್. ಎಲ್ಲವೂ ಸಹ ಇಲ್ಲಿ ಬಂದೋಗುತ್ತೆ. ನಿಮ್ಮ ಹಾಜರಾತಿ ಹೇಗಿತ್ತು, ನಿಮ್ಮ ದಾಖಲಾತಿಯಿಂದ, ನಿಮ್ಮ ಹಾಜರಾತಿಯಿಂದ ಮತ್ತೆ ನಿಮ್ಮ ಪರೀಕ್ಷೆಯ ಒಳಗೆ ಇರುವಂತಹ ಎಲ್ಲಾ ಬದಲಾವಣೆಗಳನ್ನ ಇದು ಮಾತಾಡ್ತಾ ಬರುತ್ತೆ. ಸೊ ನೆಕ್ಸ್ಟ್ TS ಸ್ಕೂಲ್ ಅಂತ, ತೆಲಂಗಾಣ ಸ್ಟೇಟ್ ಸ್ಕೂಲ್. ಸೊ ಇಲ್ಲಿ ಬಂದ TS ಸ್ಕೂಲ್ ಎನ್ನುವುದು ಟೈಮ್ ಸಾಫ್ಟ್ವೇರ್ ಸ್ಕೂಲ್ನ ಕಿರು ರೂಪವಾಗಿದೆ. ಇದು ಎಲ್ಲಾ ರೀತಿಯ ಶಾಲೆಗಳಿಗೆ ಸೂಕ್ತವಾದ ಶಾಲಾ ಆಡಳಿತ ನಿರ್ವಹಣಾ ಸಾಫ್ಟ್ವೇರ್ ಆಗಿದೆ. ಇದು ನಿರ್ವಹಣೆಗೆ ಸಾಕಷ್ಟು ವೈವಿಧ್ಯಮಯ ಮಾಡುಗಳನ್ನ ಹೊಂದಿದೆ. ಫಕೇರನಂತೆ TS ಸ್ಕೂಲ್ ಸಹ ವೈಶಿಷ್ಟ್ಯಗಳೊಂದಿಗೆ ಮೂಲಭೂತ ಆವೃತ್ತಿಯನ್ನು ಹೊಂದಿದೆ. ಅದರ ಪಾವತಿಸಿದ ಆವೃತ್ತಿಗೆ ಪೂರ್ಣ ಕಾರ್ಯನಿರ್ವಹಣೆ ಮತ್ತು ಬೆಂಬಲವನ್ನ ಸೂಚಿಸುತ್ತೆ. ಇದು ನೋಡ್ತಾ ನೋಡಿ, ಇದು TS ಸ್ಕೂಲ್ ಸಪೋರ್ಟ್ ಅಂತ ಬರುತ್ತೆ. ಗಿವ್ ಯುವರ್ ಸ್ಕೂಲ್ ಎ ಬೂಸ್ಟ್ ವಿತ್ ದಿಸ್ ಗ್ರೇಟ್ ಸ್ಕೂಲ್ ಅಡ್ಮಿಷನ್ ಅಪ್ಲಿಕೇಶನ್. ಇಲ್ಲಿ ಬಂದಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಬಂದಾಗ ವೈ ಅಸ್ ಟು ಸಪೋರ್ಟ್ ಇನ್ಫಾರ್ಮೇಶನ್ ಅನ್ನು ನೀವು ಹೆಚ್ಚಾಗಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಪ್ರಸ್ತುತವಾಗಿ ನೀವು ಅದನ್ನ ಸರ್ಚ್ ಮಾಡಿ ನೋಡಿದ್ರು ಸಹ ಏನಾಗುತ್ತೆ, ಇನ್ನು ಎನ್ಹಾನ್ಸ್ ಆಗಿರುವಂತ, ಅಡ್ವಾನ್ಸ್ಡ್ ಆಗಿರುವಂತ ಅಪ್ಲಿಕೇಶನ್ಸ್ ಗಳನ್ನ ನೀವಲ್ಲಿ ನೋಡ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಫೆಡೆನಾ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಉದ್ಯೋಗಿಗಳು ಶಿಕ್ಷಣ ಮತ್ತು ವ್ಯವಸ್ಥೆ ಮತ್ತು ಪ್ರಕ್ರಿಯೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಫೆಡೆನಾ ಉಚಿತ ಮತ್ತು ಮುಕ್ತ ಮೂಲ ಶಾಲಾ ನಿರ್ವಹಣಾ ಸಾಫ್ಟ್ವೇರ್ ಆಗಿದೆ. ಇದು ಪುರಾಡಿಯನ್ ಟೆಕ್ನಾಲಜೀಸ್ ನ ಡೆವಲಪರ್ಗಳು ತಂಡವು ಆರಂಭದಲ್ಲಿ ಅಭಿವೃದ್ಧಿಪಡಿಸಿದ ರೂಬಿ ಆನ್ ರೈಲ್ಸ್ ಅನ್ನು ಆಧರಿಸಿದೆ. ಈ ಯೋಜನೆಯು ಪುರಾಡಿಯನ್ ಇಂದ ಓಪನ್ ಸೋರ್ಸ್ ಮಾಡಲಾಗಿದೆ. ಸೊ ಈಗ ಇದನ್ನ ಓಪನ್ ಸೋರ್ಸ್ ಸಮುದಾಯವು ನಿರ್ವಹಿಸುತ್ತೆ. ಓಪನ್ ಸೋರ್ಸ್ ಮುಕ್ತ ಸಂಪನ್ಮೂಲಗಳು. ಸೊ ಮುಕ್ತ ಸಂಪನ್ಮೂಲಗಳು ನೀವು ಯಾರು ಬೇಕಾದ್ರೆ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. OER ಅಂತ, ಓಪನ್ ರಿಸೋರ್ಸಸ್, ಓಪನ್ ಎಜುಕೇಶನ್ ರಿಸೋರ್ಸಸ್ ಅಂತ ಕರಿತೀವಿ. ಸೊ ಅದನ್ನ ತಗೊಳ್ಳಿಕ್ಕೆ ನಿಮ್ಗೆ ಅವಕಾಶವನ್ನ ಫೆಡೆನಾ ಇದು ಮಾಡುತ್ತೆ. ಇದಲ್ಲ ಅವರೇ ಹೇಳಿದಾಗ ಇದೊಂದು ಪ್ಯೂರ್ಲಿ ಫ್ರೀ ಸಾಫ್ಟ್ವೇರ್ ಆಗಿದೆ. ನೀವು ಅದಕ್ಕೆ ಭೇಟಿ ಕೊಟ್ರಿ ಅಂದ್ರೆ ಈ ರೀತಿ ಬರುತ್ತೆ ನೋಡಿ.
ಆಲ್ ಇನ್ ಒನ್ ಕಾಲೇಜ್ ಅಂಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್, ರಿಕ್ವೆಸ್ಟ್ ಡೆಮೋ ಆರ್ ಪ್ರೈಸಿಂಗ್ ಪ್ಲಾನ್ಸ್. ಸೊ ನೀವು ಜಸ್ಟ್ ರಿಕ್ವೆಸ್ಟ್ ಪ್ರೊಮೋ ಕೊಟ್ಟರೆ ಸಾಕು. ಸೊ ಆ ಲೈವ್ ಡೆಮೋ ಬೇಕಾದ್ರೆ ನೀವು ನೋಡ್ಬೋದು, ಅದಕ್ಕೆ ಸಪ್ರೇಟ್ ಇದು ಮಾಡಲಿಕ್ಕೆ. ಸೊ ರಿಕ್ವೆಸ್ಟ್ ಡೆಮೋ ಕೊಟ್ಟಾಗ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಬರುತ್ತೆ ಏನೆಲ್ಲ ಮಾಡ್ತಿದೀವಿ ಅಂತ. ಆಟೋಮೇಟ್ ಇನ್ಸ್ಟಿಟ್ಯೂಟ್ ಡೈಲಿ ಆಪರೇಷನ್ ಜನರೇಟ್ ಇನ್ಸೈಟ್ಫುಲ್ ರಿಪೋರ್ಟ್ಸ್, ಮೇಕ್ ಬೆಟರ್ ಅಂಡ್ ಫಾಸ್ಟರ್ ಡಿಸಿಷನ್. Fedena is an online school management system software that simplifies the institute's academic and administrative process effortlessly ಅಂತ. ಇಲ್ಲಿ ಬಂದಾಗ ನಾನು ನನ್ನ ಶಾಲೆಯ ಶೈಕ್ಷಣಿಕ ಮತ್ತೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನ ಅತಿಯಾದಂತ ಒತ್ತಡ ಇಲ್ಲದೆ ನಿಭಾಯಿಸಲಿಕ್ಕೆ ನನಗೆ ಸಾಧ್ಯ ಆಗ್ಸುತ್ತೆ. ನೀವು ಸಹ ಇದಕ್ಕೆ ಭೇಟಿ ನೀಡಿ ಅದ್ರ ಬಗ್ಗೆ ಫ್ರೀ ಡೆಮೋ ಕೇಳಿದ್ರೆ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವಿದೆ. ಸೊ ನೆಕ್ಸ್ಟ್ ಬಂದಾಗ ಶಾಲಾ ಸಾಧನ. ಶಾಲಾ ಸಾಧನ ಅಂದಿದ ತಕ್ಷಣ ಇಲ್ಲಿ ಶಾಲಾ ಸಾಧನ ಉಚಿತ ಮುಕ್ತ ಮೂಲ ವಿಭಾಧಾರಿತ ವಿದ್ಯಾರ್ಥಿ ಮಾಹಿತಿ ವ್ಯವಸ್ಥೆ ಆಗಿದೆ. ಇದು ಗ್ರಾಹಕೀಯಗೊಳಿಸಬಹುದಾದ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಜನಸಂಖ್ಯಾ ಶಾಸ್ತ್ರ ಮತ್ತು ಇತರ ವೈಯಕ್ತಿಕ ದತ್ತಾಂಶದಂತಹ ವೈಶಿಷ್ಟ್ಯಗಳನ್ನ ಹೊಂದಿರುತ್ತೆ. ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಸಂಪರ್ಕ ನಿರ್ವಹಣೆ ಮತ್ತೆ ಶಿಕ್ಷಕರ ದರ್ಜೆಯ ಪುಸ್ತಕಗಳು, ಕೌಶಲ್ಯ ಮತ್ತು ಫಲಿತಾಂಶ, ಹೀಗೆ ಬಹಳಷ್ಟು ಶ್ರೇಣೀಕೃತವಾಗಿರುವಂತಹ ಅಂಶಗಳನ್ನ ನೋಡ್ತಾ ಹೋಗ್ತೀವಿ. ಕ್ಯಾಲೆಂಡರ್ಗಳು, ಶಾಲಾ ಕ್ಯಾಲೆಂಡರ್ ನೋಡ್ಬೋದು, ಗೂಗಲ್ ಕ್ಯಾಲೆಂಡರ್ಗಳೇ ಇಟ್ಕೋಬಹುದು. ಸೊ ಇದನ್ನ ಆಡ್ ಹೇಗ್ ಮಾಡ್ತೀರಾ ಅನ್ನೋ ತರ ನೀವು ಮೊಬೈಲ್ ಅಲ್ಲಿ ಇಟ್ಕೋತೀರಾ, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ತಂದೆ ತಾಯಿದು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರ್ದೋ ಒಂದು ಅಥವಾ ನಿಮ್ಗೆ ಬೇಕಾದವರು ಇಷ್ಟಪಟ್ಟಿರೋದ್ರೆ ಗೂಗಲ್ ಕ್ಯಾಲೆಂಡರ್ ಅಲ್ಲಿ ಬರ್ತಡೆ ಅಂತ ಯಾವ್ದೋ ಒಂದು ಡೇಟ್ ಸೆಲೆಕ್ಟ್ ಮಾಡಿ ಇಟ್ಕೋತೀರಾ. ಸೊ ಹಾಗೆ ನೀವು ಇಟ್ಕೊಂಡು ಅದು ನಿಮ್ಗೆ ಟ್ರ್ಯಾಕಿಂಗ್ ಬರುತ್ತೆ. ಯಾವಾಗ ನೀವು ಅದನ್ನ ಹುಡುಕ್ಬೇಕು ಅಂದ ತಕ್ಷಣ ನಿಮ್ಗೊಂದು ಇಂಥ ದಿವಸ ಇದು ಮಾಡ್ಬೇಕಿತ್ತು ಅಂತ. ಸೊ ಹೀಗೆ ಏನಾಗುತ್ತೆ, ನಮ್ಗೆ ಸಹಾಯವನ್ನ ಮಾಡ್ಕೊಡುತ್ತೆ. ಇತ್ತೀಚೆಗೆ ನಾವು ಯಾವ್ದಾದ್ರು ಒಂದು ವಿಂಡೋಸ್ ಅಥವಾ MS ಆಫೀಸ್ ಇಂಥದ್ಗೆಲ್ಲ ಕೊಡ್ಬೇಕಂದ್ರೆ ನಾವು ಪೇ ಮಾಡ್ಬೇಕು, ಅದನ್ನ ತಗೋಬೇಕಾಗತ್ತೆ ಸಾಫ್ಟ್ವೇರ್ ತಗೊಳ್ಳೋದಕ್ಕೆ. ಆದ್ರೆ ಇವತ್ತಿನ ಕೆಲವೊಂದು ಫ್ರೀ ಆಗಿರುವಂತ ಕಿಟ್ಗಳಿದಾವೆ. ಪೈಥಾನ್ ಇರ್ಬೋದು, ಮತ್ತೆ ಲಿನಕ್ಸ್, ಉಬಂಟು ಫ್ರೀ ಸಾಫ್ಟ್ವೇರು. ಇದನ್ನ ಬಳಸ್ಕೊಳ್ಳಿಕ್ಕೆ ನಮ್ಗೆ ಅವಕಾಶಗಳಿದಾವೆ. ಆ ಸಾಫ್ಟ್ವೇರ್ ಬಳಸ್ಕೊಂಡು ಅದರಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ಗಳಿದಾವೆ. ಆಸ್ ಎ ಟೀಚರ್ಸ್ ಆಗಿ ನನ್ನದೇ ಅಂತ ಒಂದು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇವೆಲ್ಲವೂ ನೋಡ್ಲಿಕ್ಕೆ ನಮ್ಗೆ ಅನುಕೂಲ. ಶಾಲೆಗಳಿಗೆ ಮುಕ್ತ ನಿರ್ವಾಹಕರು ಮುಕ್ತವಾಗಿ ಲಭ್ಯವಿರುವ ಮುಕ್ತ ಮೂಲ ಸಾಫ್ಟ್ವೇರ್ ಪ್ಯಾಕೇಜ್ ಆಗಿದೆ. ಜನರಲ್ ಪಬ್ಲಿಕ್ ಲೈಸೆನ್ಸ್ ಅಡಿಯಲ್ಲಿ ಪರವಾನಗಿ ಪಡೆದಿದೆ. ಶಾಲೆಗಳಿಗೆ ಓಪನ್ ಅಡ್ಮಿನ್, ಹಾಜರಾತಿ ವರದಿಗಳು, ನಿರ್ವಹಣಾ ವ್ಯವಸ್ಥೆಯಂತಹ ಸಾಫ್ಟ್ವೇರ್ ವೈಶಿಷ್ಟ್ಯಗಳನ್ನ ನೀಡುತ್ತೆ. ಇವಾಗ ನಮ್ಗೆ ಇತ್ತೀಚೆಗೆ ಹೆಚ್ಚಾಗಿ ಚಾಲ್ತಿಗೆ ಬರ್ತಿರುವಂತ ಅಥವಾ ಎಷ್ಟು ಎಜುಕೇಶನಲ್ ರಿಸೋರ್ಸ್ ಸಾಫ್ಟ್ವೇರ್ ಗಳನ್ನ ಡೆವಲಪ್ ಆಗ್ತಿರೋದು ಉಬಂಟುದಲ್ಲಿ. ಉಬಂಟು ಸಾಫ್ಟ್ವೇರ್ ಅಲ್ಲಿ ಬಹಳಷ್ಟು ಎಜುಕೇಶನಲ್ ಅಪ್ಲಿಕೇಶನ್ಸ್ ಬಹಳಷ್ಟು ಇದಾವೆ, ಸಾಫ್ಟ್ವೇರ್ ಬಹಳಷ್ಟು ಇದಾವೆ. ಅವು ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತೆ ಶಿಕ್ಷಕರ ಜ್ಞಾನ ವೃದ್ಧಿಗೆ ಅಥವಾ ಬೌದ್ಧಿಕ ವೃದ್ಧಿಗೆ ಸಹಾಯ ಮಾಡ್ತಿದ್ದಾವೆ. ಯಾಕಂದ್ರೆ ಅಲ್ಲಿ ಬರುವಂತ ಎಲ್ಲಾ ಸಾಫ್ಟ್ವೇರ್ಗಳು ನಮ್ಗೆ ಗೊತ್ತಿಲ್ದಿರುವಂತ CC ಕಾಪಿರೈಟ್ಸ್ ಏನಿರುತ್ತೋ ಅದನ್ನ ನೋಡ್ಕೊಂಡು ಬಹಳಷ್ಟು ಫ್ರೀ ಆಗಿ ವರ್ಕ್ ಆಗ್ತವೆ. ಅದನ್ನ ಬಳಸ್ಕೊಂಡು ನಾವು ಬಹಳಷ್ಟು ರಿಸೋರ್ಸ್ ನ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಇದಕ್ಕೆ ಶಾಲೆಗಳಲ್ಲಿ ಮುಕ್ತ ನಿರ್ವಾಹಕರಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ನೋಡಿ, ಓಪನ್ ಅಡ್ಮಿನ್ ಫಾರ್ ಸ್ಕೂಲ್ಸ್ ಅಂತ ಇದೆ. ಇಲ್ಲಿ ಲಾಸ್ಟ್ ಯಾವುದೋ ಒಂದು ತಗೊಂಡು ನಾವಿಲ್ಲಿ ಹಾಕಿದೀವಿ ಅಷ್ಟೇ. ನೆಕ್ಸ್ಟ್ ನೋಡಿ, 21 to 2024 so ಮೇಲ್ ಆರ್ ಫಿಮೇಲ್ ದ ಡೇಟ್ ಆಫ್ ರಿಪೋರ್ಟ್ ಎನ್ರೋಲ್ಮೆಂಟ್. ಇಟ್ ಇಸ್ ಎ ಎಕ್ಸಾಂಪಲ್. ಸೊ ಯಾವ ಸಮಯದಲ್ಲಿ ಏನೆಲ್ಲ ಮಾಡಿದೀವಿ, ಏನ್ ಮಾಡ್ತಿದೀವಿ, ಮುಂದೆ ಏನ್ ಮಾಡಕ್ ಹೋಗ್ತೀವಿ, ಇವೆಲ್ಲ ಇನ್ಫಾರ್ಮೇಶನ್ ಬೀಳ್ತಾ ಇದೆ. ಸೊ ಓಪನ್ ಅಡ್ಮಿನ್ ಫಾರ್ ಸ್ಕೂಲ್ಸ್ ಅನ್ನೋದು ಇದರ ವೆಬ್ ಪೇಜ್ ಇದು. ನೀವು ಸಹ ಇಲ್ಲಿಗೆ ಇದು ಮಾಡಿದ ತಕ್ಷಣ ನಿಮ್ಗೆ ಪೂರ್ತಿಯಾಗಿರುವಂತ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ನ್ಯೂ ವರ್ಷನ್ 15 is now available in download ID. ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಪ್ಡೇಟ್ ಆಗ್ತಾನೆ ಇರ್ತವೆ. ಸೊ ಸಾಫ್ಟ್ವೇರ್ ಜೊತೆಗೆ ನಾವು ಅಪ್ಡೇಟ್ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಸಾಫ್ಟ್ವೇರ್ ಈ ತರ ಇರುತ್ತೆ. ಶಾಲೆಗಳಿಗಾಗಿ ತೆರೆದ ನಿರ್ವಾಹಕ ಎಂಬುದು ಲಭ್ಯವಿರುವ ಅತ್ಯಂತ ವ್ಯಾಪಕವಾದ ಉಚಿತ ಮತ್ತು ತೆರೆದ ಮೂಲ ಶಾಲಾ ಆಡಳಿತ ಸಾಫ್ಟ್ವೇರ್ ಆಯ್ಕೆಗಳಲ್ಲಿ ಒಂದಾಗಿದೆ. ಶಾಲೆಗಳಿಗೆ ಓಪನ್ ಅಡ್ಮಿನ್ ಸಂಪೂರ್ಣವಾಗಿ ವಿಭಾಗದ ಸಾಧನವಾಗಿದೆ. ಇದು ಸರ್ವರ್ ಸಂಪನ್ಮೂಲ ಅಗತ್ಯತೆಗಳಿಗೆ ಮತ್ತು ಸಂವಹನ ಬ್ಯಾಂಡ್ವಿಡ್ತ್ಗಳಲ್ಲಿ ಅಗುರವಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ಜನಸಂಖ್ಯಾಶಾಸ್ತ್ರ, ಹಾಜರಾತಿ ಶಿಸ್ತು, ವರದಿ ಕಾಗದ ವ್ಯವಸ್ಥೆ, ಸೊ ಆನ್ಲೈನ್ ಗ್ರೇಡ್ ಬುಕ್ಸ್, ಪೋಷಕ ವಿದ್ಯಾರ್ಥಿಗಳ ಬರವಣಿಗೆಗಳನ್ನ ವೀಕ್ಷಿಸುವುದು, ಇವೆಲ್ಲವೂ ಸಹ ಏನಾಗುತ್ತೆ, ನಾವು ಈ ಶಾಲೆ ಮುಕ್ತ ನಿರ್ವಾಹಕಗಳಾಗಿ ನಾವು ನೋಡ್ತಾ ಬರ್ತೀವಿ. ಸೊ ಹಾಜರಾತಿ ವಿದ್ಯಾರ್ಥಿ ಬರ್ತಿದಾನೆ ಇಲ್ವಾ, ಎಷ್ಟು ಮಂದಿ ಪೇರೆಂಟ್ಸ್ ಹೋಗುತ್ತೆ, ಸೊ ಎಷ್ಟು ಜನ ಶಿಕ್ಷಕರು ಯಾವ ಕ್ಲಾಸ್ ನಲ್ಲಿ ತಗೋತಾರೆ, ಅಥವಾ ಎಷ್ಟು ಜನ ವಿದ್ಯಾರ್ಥಿ, ಎಷ್ಟು ಜನ ಶಿಕ್ಷಕರಿದ್ದಾರೆ, ಮತ್ತೆ ರಿಪೋರ್ಟ್ ಕಾರ್ಡ್ಗಳು, ಇವೆಲ್ಲವೂ ಏನಾಗ್ತವೆ, ಸೊ ಟೀಚರ್ ಮತ್ತೆ ಪೋಷಕರ ನಡುವೆ ವಿನಿಮಯ ಆಗೋದ್ರಿಂದ ಬಹಳಷ್ಟು ಅನುಕೂಲಗಳನ್ನ ನಾವು ನೋಡ್ತೇವೆ. ಸೊ ಶುಲ್ಕ ವ್ಯವಸ್ಥೆ,
ಇಷ್ಟು ಇವಾಗೆಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಏನು ಶಾಲೆಗೆ ನಾವು ಪೇ ಮಾಡಿದಾಗ ಅದು ದಾಖಲೆಯನ್ನ ಈ ಪೇಪರ್ಲೆಸ್ ಆಗಿ PDF ನ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಇವೆಲ್ಲವೂ ಸಹ ಬಹಳಷ್ಟು ಈಸಿಯಾಗಿ ಮಾಡಿರುವಂತದ್ದು. ವಿದ್ಯಾರ್ಥಿ ವಿಧಿಸೋದು ಅಥವಾ ಅದ್ರ ಬಗ್ಗೆ ಪೇರೆಂಟ್ಸ್ ಮಾಹಿತಿ ಓದು ಇವೆಲ್ಲವೂ ನಡೀತಾ ಹೋಗ್ತವೆ. ರಫ್ತು ಅಥವಾ ಆಮದು ಮಾಡ್ಯೂಲ್ಗಳು ಜನಸಂಖ್ಯೆಯ ಮಾಹಿತಿಯ ಮರುಪ್ರವೇಶವಿಲ್ಲದೆಯೇ ವಿಭಾಗಗಳಿಗೆ ಶಾಲೆಗಳನ್ನು ಸುಲಭವಾಗಿ ವರ್ಗಾಯಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುತ್ತೆ. ಸ್ವಯಂ ಚಾಲಿತ XML ಆಧಾರಿತ ವರ್ಗಾವಣೆ ಕಾರ್ಯವಿಧಾನವನ್ನ ಇತರ ಪ್ರೋಗ್ರಾಮ್ಗಳಿಗೆ ದತ್ತಾಂಶವನ್ನ ರಫ್ತು ಮಾಡುತ್ತೆ. ಹೇಗೆ ಕಳಿಸ್ಬೇಕು, ಏನ್ ಮಾಡ್ಬೇಕು ಅಂತ. ಆನ್ಲೈನ್ ಡೇ ಬುಕ್ ಇದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪ್ರತಿದಿನದ ಪಾಠ ಹೇಗೆ ನಡೆಯುತ್ತೆ ಅಂತ ಶಾಲಾ ದರ್ಪಣ ಅನ್ನುವಂತಹ ಉಪಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅದೊಂದು ಸಾಫ್ಟ್ವೇರ್ ಇದೆ. ಶಾಲಾ ದರ್ಪಣವನ್ನ ನಾವು ಹೆಚ್ಚಾಗಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇದು ಮಾಡ್ತಿದೀವಿ. ಸೊ ಶಾಲಾ ಪ್ರೊಫೈಲ್ ಜೊತೆಗೆ ವಿದ್ಯಾರ್ಥಿ ಪ್ರೊಫೈಲ್ ಹೋಗುತ್ತೆ, ಶಾಲಾ ಪ್ರೊಫೈಲ್ ಹೋಗುತ್ತೆ, ಈ ಶಿಕ್ಷಕರ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ಯಾವಾಗ ರಜೆ ಇದೆ, ಮತ್ತೆ ಯಾವ ರೀತಿಯಾದಂತ ಅನುಪಾಲನ ಅಥವಾ ಪರೀಕ್ಷಿಸುವಂತ ಕೆಲಸವನ್ನ ಮಾಡ್ತೇವೆ. ಸೊ SMS ಬರೋದು, ಶಾರ್ಟ್ ಮೆಸೇಜ್ ಸರ್ವಿಸ್ ಏನಿದೆಯೋ ಅದನ್ನ ತುಂಬಾ ಜಾಗರೂಕವಾಗಿ ಆಟೋ ಜನರೇಟ್ ಆಗಿ ಹೋಗುವಂಥದ್ದು. ಒಂದೇ ಸಲ ಎಷ್ಟು ಜನ ಪೇರೆಂಟ್ಸ್ ಅಷ್ಟು ಜನಕ್ಕೆ ಸೇಮ್ ಮೆಸೇಜ್ ಡೆಲಿವರ್ ಆಗೋದು. ಇವೆಲ್ಲವೂ ಸಹ ಏನಾಗುತ್ತೆ, ಶಾಲಾ ಸಾಫ್ಟ್ವೇರ್ ಮುಖಾಂತರ ಕಳಿಸ್ಲಿಕ್ಕೆ ಪ್ರಯತ್ನ ಪಡಲಾಗುತ್ತೆ. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ನೋಡಿ, ಇದು ಶಾಲಾ ದರ್ಪಣಕ್ಕೆ ಹುಡುಕ್ತಾಗ ನಮ್ಗೆ ಸಿಗುವಂತದ್ದು. ಇಲ್ಲಿ ಅಕಾಡೆಮಿಕ್ ಬಂದಾಗ ಇವಾಗ ಅಪ್ಡೇಟೆಡ್ ಸಾಫ್ಟ್ವೇರ್, ಮೊದಲು ಬೇರೆ ತರ ಇತ್ತು. ಈ ಅಪ್ಡೇಟ್ ಸಾಫ್ಟ್ವೇರ್ ನೋಡ್ತಾ ಬಂದಾಗ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಸಂಬಂಧಪಟ್ಟ ರಿಸಲ್ಟ್ ಅನಾಲಿಸಿಸ್ ಬಗ್ಗೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ, ICT ಫಾರ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನ್ ಬೇಕು ಮಾಹಿತಿಯನ್ನು ನಿಮ್ಗೆ ಅಲ್ಲಿ ತಂದು ಕೊಡುತ್ತೆ. ಸೊ ಹಾಗಾಗಿ ಈ ತರ ಇದ್ದಾಗ ಶಿಕ್ಷಕ ಮತ್ತು ಪೋಷಕರ ನಡುವೆ ಒಂದು ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಅದು ಒಂದು ಎಲ್ಲೂ ರೀತಿಯು ಯಾವುದೇ ರೀತಿಯ ವೈರುಧ್ಯಗಳಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೂನ್ 2015 ಪ್ರಾರಂಭವಾದ ಶಾಲಾ ದರ್ಪಣ್ ಪ್ರಾಜೆಕ್ಟ್ ನ ಮೊದಲ ಹಂತದಲ್ಲಿ 1099 ಕೇಂದ್ರೀಯ ವಿದ್ಯಾಲಯಗಳನ್ನ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಸರ್ವಿಸ್ ಇಂಕ್ NICSI ಮೂಲಕ ಒಳಗೊಂಡಿದೆ. ರಾಜಸ್ಥಾನ ಈಗಾಗಲೇ ಇದನ್ನ ಪ್ರಾರಂಭಿಸಿದೆ. ಹಾಗೆ ಗುಜರಾತ್ ಕೂಡ ಇತರ ರಾಜ್ಯಗಳು ಸಹ ಪರಿಗಣಿಸುತ್ತವೆ ಮತ್ತು ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಇದೇ ರೀತಿಯ ವ್ಯವಸ್ಥೆಯನ್ನು ಪರಿಚಯಿಸುವ ಬಗ್ಗೆ ತಮ್ಮ ಇಚ್ಛೆಯನ್ನು ತೋರಿಸಿವೆ. ಸೊ ಒಂದೇ ಸಾಫ್ಟ್ವೇರ್ ಅಲ್ಲಿ ಎಲ್ಲಾ ಮಾಹಿತಿ ಸಿಗ್ಲಿಕ್ಕೆ ಶುರುವಾಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಹೋಗ್ಬೇಕಾಗಿರುವಂತಹ ಸಾಮಾನ್ಯ ಮಾಹಿತಿಯನ್ನ ಅಥವಾ ಸಂದೇಶವನ್ನ ಏಕಕಾಲದಲ್ಲಿ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರವ್ರ ಮನೆಗೆ ಅವ್ರದೇ ಆದಂತ ಮಾಹಿತಿಯನ್ನ ಈಸಿಯಾಗಿ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಇವಾಗ ನೋಡಿ, ಪೇಪರ್ಲೆಸ್ ಆಗಿ ಬಹಳಷ್ಟು ಕಡೆಗಳಲ್ಲಿ ಡಿಜಿ ಲಾಕರ್ ಬಂತು. ಡಿಜಿ ಲಾಕರ್ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಇರುತ್ತೆ, ನನ್ನ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ನನ್ನ ಪಾನ್ ಕಾರ್ಡ್ ಬರುತ್ತೆ, ನನ್ನ ಮಾಸ್ ಕಾರ್ಡ್ಗಳು ಸಹ ಡಿಜಿ ಲಾಕರ್ ಅಲ್ಲಿ ಡೌನ್ಲೋಡ್ ಸಾಧ್ಯ ಆಗ್ತದೆ. ಸೊ ಇವೆಲ್ಲವೂ ಸಹ ಏನಾಗ್ತಿದೆ, ನಮ್ಗೆ ಶಾಲಾ ದರ್ಪಣ್ ಅಂತ ಸಾಫ್ಟ್ವೇರ್ ಗಳಿಂದ ಸಾಧ್ಯ ಆಗ್ತದೆ. ಸೊ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಿಬ್ಬಂದಿಗಾಗಿ ERP ಎಂಟರ್ಪ್ರೈಸಸ್ ಸಂಪನ್ಮೂಲ ಯೋಜನೆ. ಸೊ ಇದನ್ನ ಬಂದಾಗ ಶಿಕ್ಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಾಗಿ ಈ ದತ್ತಾಂಶ ನಿರ್ವಹಣೆ ಅನ್ನೋದಿದೆಯಲ್ಲ, ಶೈಕ್ಷಣಿಕ ಪ್ರಮುಖ ಅಂಶಗಳಲ್ಲಿ ಒಂದು. ಸೊ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಏನಿರುತ್ತೋ ರಿಸೋರ್ಸ್ ಪ್ಲಾನಿಂಗ್ ವಿದ್ಯಾರ್ಥಿ, ಶಿಕ್ಷಕ, ಪೋಷಕ ಮತ್ತೆ ವಿದ್ಯಾರ್ಥಿಗಳ ನಡುವೆ ಒಂದು ಸೇತುಬಂಧವಾಗಿ ಕೆಲಸ ಮಾಡುತ್ತೆ. ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯ ವ್ಯಕ್ತಿಗಳನ್ನು ಹೊಂದಿವೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಕಚೇರಿ ಸಿಬ್ಬಂದಿ, ಪ್ರಯೋಗಾಲಯ ಇತ್ಯಾದಿಗಳಂತ ವಿವಿಧ ವರ್ಗಗಳಿದ್ದಾವೆ. ಸೊ ತಮ್ಮ ಕಾರ್ಯಕ್ಷಮತೆ ಮತ್ತು ಜವಾಬ್ದಾರಿಗಳನ್ನ ಶಿಕ್ಷಕರು, ಪೋಷಕರು ಮತ್ತು ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಮೇಲೆ ಈ ERP ಕೆಲಸವನ್ನ ಮಾಡುತ್ತೆ. ERP ಇಲ್ಲದೆ ಏನಾಗುತ್ತೆ, ವೆಚ್ಚದ ಮೇಲೆ. ಇದು ಸಮಯ ಮತ್ತು ಹಣದ ವಿಷಯದಲ್ಲಿ ಕಡಿಮೆ ವೆಚ್ಚದಾಯಕವಾಗಿದೆ. ಸೊ ನಾವೇನ್ ಮಾಡ್ತೀವಿ, ದಾಖಲೆಗಳಿರ್ಬೋದು ಇವೆಲ್ಲವನ್ನು ನಾವೇನ್ ಮಾಡ್ತೀವಿ, ಪೇಪರ್ಲೆಸ್ ಮಾಡ್ಲಿಕ್ಕೆ, ಡಿಜಿಟಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ವೆಚ್ಚದ ಪರಿಣಾಮ ಅನ್ನೋದು ಕಡಿಮೆ ಆಗುತ್ತೆ. ದತ್ತಾಂಶ ನಿರ್ವಹಣೆಯು ERPಯ ಕೇಂದ್ರವಾಗಿರುವುದರಿಂದ ನಮ್ಮ ಅಗತ್ಯ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಯಾವುದೇ ಸಮಯದಲ್ಲಿ ನಾವು ಅದನ್ನು ಹಿಂಪಡೆಯಬಹುದಾದ ರೂಪಗಳಲ್ಲಿ ದತ್ತಾಂಶವನ್ನು ಸಂಘಟಿಸಲು, ಮರುಸಂಘಟಿಸಲು ಮತ್ತು ನಿರ್ವಹಿಸಲು ಸಂಸ್ಥೆಗಳಿಗೆ ಅವಕಾಶವನ್ನು ನೀಡುತ್ತೆ. ಸೊ ಬ್ಯಾಕಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿ ಯಾವುದೇ ಸಂದರ್ಭದಲ್ಲೂ ಅದು ಅಳಿಸಿ ಹೋಗಲ್ಲ, ಅಲ್ಲೇ ಉಳಿಯುತ್ತೆ. ಮತ್ತೆ ಮೂಲಭೂತವಾಗಿ ಪ್ರಕ್ರಿಯೆಗಳು ಯಾವ ಸಮಯಕ್ಕೆ ನಡಿಬೇಕು ಅನ್ನೋದಿರುತ್ತೋ ಅದು ಆಯಾ ಸಮಯಕ್ಕೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ERP ಇಂದ ಆಡಳಿತಗಾರನಿಗೆ ಒಂದಷ್ಟು ನಿರ್ವಹಣೆ ಸ್ನೇಹ ಕಾಣಿಸುತ್ತೆ. ಅದೇನಾಗುತ್ತೆ, ಯಾವ ಸಮಯದಲ್ಲಿ ಎಂತೆಂತ ನಿರ್ಧಾರಗಳನ್ನು ತಗೋಬೇಕು, ಶಾಲಾ ಕಾಲೇಜುಗಳು ಯಾವ ರೀತಿ ಕ್ರಿಯಾತ್ಮಕವಾಗಿ ಅಧಿಕಾರವನ್ನ ನಿರ್ವಹಿಸಬೇಕು ಅಂತ ಯೋಚನೆ ಮಾಡುತ್ತೆ.
ನೆಕ್ಸ್ಟ್ ಉತ್ತಮ ಬೋಧನೆ ಕಲಿಕೆಗಾಗಿ ಉತ್ಪಾದಕವಾಗಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಿರ್ವಹಣಾ ಸ್ನೇಹಿ ಕಾಣಿಸುತ್ತೆ, ಯಾಕಂದ್ರೆ ಎಲ್ಲರಿಗೂ ಕಲೆಕ್ಟಿವ್ ಆಗಿ ಯೋಚನೆ ಮಾಡೋದ್ರಿಂದ, ಸಂಗ್ರಹಿತವಾಗಿ ಮತ್ತು ಸಮಗ್ರವಾಗಿ ಯೋಚನೆ ಮಾಡೋದ್ರಿಂದ ಸೊ ಎಲ್ಲರ ಬಗ್ಗೆನೂ ಸಹ ಏನಾಗುತ್ತೆ, ಒಂದು ಜವಾಬ್ದಾರಿಯನ್ನ ನೀಡುತ್ತೆ. ಕೇವಲ ಒಂದೇ ವರ್ಗಕ್ಕೆ ಜವಾಬ್ದಾರಿ ನೀಡಬಹುದು, ಎಲ್ಲರಿಗೂ ಸಹ ಅಧಿಕಾರ ಅನ್ನೋದು ಆ ಜವಾಬ್ದಾರಿ ಹಂಚಿಕೆ ಆಗಿದ್ದಾಗ ಅವ್ರು ನಿರ್ವಹಿಸುವಂತ ರೀತಿ ಬಹಳ ಚೆನ್ನಾಗುತ್ತೆ. ಸೊ ದಾಖಲೆ ರಕ್ಷಣೆ. ಸೊ ಯಾವುದೇ ಸಂಸ್ಥೆಯ ದಾಖಲೆಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದರ ಅಭಿವೃದ್ಧಿ ಪ್ರಕ್ರಿಯೆ ಒಳನೋಟವನ್ನು ಒದಗಿಸುವ ಪ್ರಮುಖ ದಾಖಲೆಗಳಾಗಿವೆ. ಕಾಲಕಾಲಕ್ಕೆ ಮಕ್ಕಳ ಬೆಳವಣಿಗೆ ಸಾಕ್ಷಿಯಾಗಿರುವುದರಿಂದ ಶಾಲೆಗಳಲ್ಲಿ ದಾಖಲೆಗಳನ್ನು ಸೂಕ್ಷ್ಮವಾಗಿ ನಿರ್ವಹಿಸುತ್ತೆ. ಶಾಲೆಯ ದಾಖಲೆಗಳು ಶಾಲೆಯ ಶೈಕ್ಷಣಿಕ, ವಿದ್ವತ್ಪೂರ್ಣ, ಸಹ ವಿದ್ವಾಂಸ ಮತ್ತೆ ಆಡಳಿತಾತ್ಮಕ ಮತ್ತು ಇತರ ಸಂಬಂಧಿತ ಚಟುವಟಿಕೆಗಳನ್ನ ಮಾಹಿತಿಯನ್ನ ಒಳಗೊಳ್ಳುತ್ತೆ. ಡಾಕ್ಯುಮೆಂಟ್ಗಳು, ಫೈಲ್ಗಳು ಇವೆಲ್ಲವನ್ನ ನಾವು ಸ್ಟೋರ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಒಂದು ಹಾರ್ಡ್ ಡಿಸ್ಕ್ ಅಂತ ಇದು ಮಾಡ್ರೆ, ಹಾರ್ಡ್ ಡಿಸ್ಕ್ ಮೊಬೈಲ್ ಇಡೀ ಸಿಸ್ಟಮ್ ಹಾಳಾಯ್ತು, ಹಾರ್ಡ್ ಡಿಸ್ಕ್ ಹಾಳಾಗಿರೋದು. ಸೊ ಹಾರ್ಡ್ ಡಿಸ್ಕ್ ಮತ್ತೆ ಕ್ಲೌಡ್ ಅಲ್ಲಿ ಇರಿಸೋದ್ರಿಂದ ಯಾವುದೇ ವಿದ್ಯಾರ್ಥಿಯ ಮಾಹಿತಿಯನ್ನು ಯಾವಾಗ ಬೇಕಾದ್ರೂ ಪಡ್ಕೋಬಹುದು. ಯಾವುದೋ ಒಂದು ಕಾರಣಕ್ಕೆ ಒಂದು ಏನಪ್ಪಾ ನನ್ನ ಬರ್ದಿರೋ ಬರವಣಿಗೆ ಇದು ಮತ್ತೆ ಯಾವ ಸಾಫ್ಟ್ವೇರ್ ಹಾಳಾದ್ರು ಸಹ ಹಾರ್ಡ್ ಡಿಸ್ಕ್ ಇಂದ ನಾವು ಅದನ್ನ ರಿಕವರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಮ್ಗೆ ದಾಖಲೆಗಳ ರಕ್ಷಣೆಗೆ ಸಾಧ್ಯ ಆಗುತ್ತೆ. ಯಾವುದೇ ವಿದ್ಯಾರ್ಥಿಯ ಬಗ್ಗೆಯೂ ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಾವು ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಶಾಲೆ ದಾಖಲೆಗಳ ಪ್ರಾಮುಖ್ಯತೆ. ಶಾಲೆ ದಾಖಲೆಗಳು ದಾಖಲೆ ರಕ್ಷಣೆ ನೋಡಿದೀವಿ. ದಾಖಲೆಗಳು ಬಹಳ ಮುಖ್ಯ. ಕಾನೂನು ಅವಶ್ಯಕತೆಗಳು. ಯಾರೋ ವಿದ್ಯಾರ್ಥಿಗೆ, ಯಾವುದೋ ಆ ಶಾಲೆಯ ವಿದ್ಯಾರ್ಥಿಗೆ ಯಾವುದೋ ಒಂದು ದಿವಸ ಯಾವುದೋ ಒಂದು ಸರ್ಕಾರಿ ಶಾಲೆ ಸಿಕ್ಕಿದೆ, ಸರ್ಕಾರಿ ಕೆಲಸ ಸಿಕ್ಕಿದೆ, ಅಥವಾ ಅವನು ಯಾವುದೋ ಒಂದು ಪಾಸ್ಪೋರ್ಟ್ ಮಾಡಿಸ್ಬೇಕಿದೆ, ಯಾವುದೋ ಉಪಯೋಗನ ಪಡ್ಕೋಬೇಕಿದೆ, ಅವನು ಅದು ಎಲಿಜಿಬಲ್ ಇದಾನೆ ಇಲ್ವಾ, ಅವ್ನು ಕೊಟ್ಟಿರೋ ಮಾಹಿತಿ ಸರಿ ಇದೆಯಾ ಇಲ್ವಾ, ನನಗೆ ಶಾಲೆ ದಾಖಲೆಗಳು ಬೇಕಾಗ್ತವೆ. ಹಣಕಾಸಿನ ಅಗತ್ಯತೆಗಳು ಇದ್ದಾಗಲೂ ನನಗೆ ಶಾಲೆಯ ದಾಖಲೆಗಳು ಬಹಳ, ಯಾವುದು ಯೋಜನೆಯನ್ನ ಪಡ್ಕೋಬೇಕಂತ. ಸೊ ಯೋಜನೆಯ ಪಡ್ಕೋಬೇಕಾದ್ರೆ ನನ್ನ ವಿದ್ಯಾರ್ಥಿ ದಾಖಲೆ ಏನಿದೆಯೋ ಅದೊಂದು ಎವಿಡೆಂಟ್ ಆಗಿ ಕಾಣಿಸುತ್ತೆ ಯಾವುದು ಯೋಜನೆಯ ಪಡ್ಕೊಳ್ಳಿಕ್ಕೆ. ಸೂಚನಾ ಕಾರ್ಯಕ್ರಮಗಳ ಮೌಲ್ಯಮಾಪನ, ಸಂಶೋಧನೆಯ ಅಗತ್ಯತೆಗಳು, ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಅಗತ್ಯತೆಗಳು, ಮಾರ್ಗದರ್ಶನ ಅಗತ್ಯತೆಗಳು, ಸರ್ವಾಂಗೀಣ ಅಭಿವೃದ್ಧಿಯ ಅವಶ್ಯಕತೆ, ಪೋಷಕರ ನಿಗಮನದ ಬಗ್ಗೆ ಅಗತ್ಯತೆಗಳು, ಶಾಲೆಯ ದಕ್ಷ ಕಾರ್ಯನಿರ್ವಹಣೆ, ಸಮಾಜದೆಡೆಗಿನ ಜವಾಬ್ದಾರಿ, ಸರ್ಕಾರದ ಕಡೆಗೆ ಜವಾಬ್ದಾರಿ, ಶಾಲೆಯ ನಿರ್ವಹಣೆ ಜವಾಬ್ದಾರಿ, ವಿದ್ಯಾರ್ಥಿಗಳ ಕಡೆ ಜವಾಬ್ದಾರಿ. ಇವೆಲ್ಲ ಕಾರಣಗಳಿಂದ ನಮ್ಗೆ ಶಾಲೆಯ ದಾಖಲೆಗಳು ಪ್ರಾಮುಖ್ಯತೆಯನ್ನ ಪಡ್ಕೊತವೆ. ಇವೆಲ್ಲ ಕಾರಣಗಳಿಂದಾಗಿ ಸೂಚನಾ ಕಾರ್ಯಕ್ರಮ ಮೌಲ್ಯಮಾಪನ, ನಾವೇನ್ ಮಾಡ್ತಿದೀವಿ ಅದಕ್ಕೆ ದಾಖಲೆ ಬೇಕಾಗುತ್ತೆ. ಮತ್ತೆ ನಾವು ತಿದ್ಕೋಬೇಕಿದೆ ಅಥವಾ ಹೊಸದಾಗಿ ಏನ್ ತರಬೇಕಿದೆ, ನನ್ಗೆ ದಾಖಲೆ ಬೇಕಾಗುತ್ತೆ. ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ, ಮಾರ್ಗದರ್ಶನ ಸಂಬಂಧಪಟ್ಟ ಹಾಗೆ ಈ ರೀತಿ ಬಹಳಷ್ಟು ದಾಖಲೆಗಳು ಬೇಕಾಗ್ತವೆ. ಹಾಗೆ ಶಾಲೆಗಳು ಯಾವ್ಯಾವ ದಾಖಲೆಗಳನ್ನ ನಾವು ನಿರ್ವಹಿಸ್ಕೋತೀವಿ, ಮುಖ್ಯವಾಗಿ ದಾಖಲಾತಿ ನೋಂದಣಿ ಪುಸ್ತಕ. ನೀವು ಯಾವತ್ತು ಶಾಲೆಗೆ ಸೇರ್ತೀರೋ ಅವತ್ತಿನ ನಿಮ್ಮ ಯಾವ ವಿದ್ಯಾರ್ಥಿ ಯಾವ ತರಗತಿ ಸೇರಿದ ಅನ್ನೋದು ಅಲ್ಲಿಂದನೇ ಶುರುವಾಗುತ್ತೆ. ಇವನು ಯಾರು, ಯಾವ ಜಾತಿ, ಯಾವ ಧರ್ಮ, ಯಾವ ಗುರುತ, ಎಲ್ಲಿಂದ ಬಂದಿದ್ದಾನೆ, ಎಲ್ಲಾ ಮಾಹಿತಿಯು ಸಿಗ್ತಾ ಹೋಗುತ್ತೆ. ಹಾಜರಾತಿ ಪುಸ್ತಕ, ಯಾವ ದಿನದಿಂದ ಶಾಲೆಗೆ ಬರೋಕ್ಕೆ ಶುರುವಾದ, ಎಷ್ಟು ದಿವಸ ಶಾಲೆಗೆ ಬಂದಿದೆ, ಎಷ್ಟು ದಿವಸ ಬಂದಿಲ್ಲ, ಸಿಕ್ಕುತ್ತೆ. ಲಾಕ್ ಪುಸ್ತಕ, ಎಷ್ಟು ದಿವಸ ಅವನು ಪರ್ಮಿಷನ್ ತಗೊಂಡು ರಜೆ ತಗೊಂಡ, ಅಥವಾ ಮತ್ತೆ ಯಾವ್ದಾದ್ರು ಹಣಕಾಸು ಖರ್ಚುಗಳ ಬಗ್ಗೆ ಇರ್ಬೋದು. ಆ ಲಾಕ್ ಪುಸ್ತಕದಲ್ಲಿ ಯಾವ ಸಿಬ್ಬಂದಿ ಯಾವ ಕಾರಣಕ್ಕೆ ಒಳಗಡೆ ಹೋದ, ಇವೆಲ್ಲವೂ ಸಹ ಏನಾಗುತ್ತೆ, ಯಾವುದನ್ನ ಏನ್ ತಂದಿದೀವಿ, ಎಷ್ಟು ಖರ್ಚು ಮಾಡಿದೀವಿ, ಆ ಲಾಕ್ ಪುಸ್ತಕದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಖರ್ಚು ಮಾಡಿ, ಲಾಕ್ ಪುಸ್ತಕದ ಎಲ್ಲ ಮಾಹಿತಿಯನ್ನ, ಆ ಖರ್ಚು ವೆಚ್ಚಗಳನ್ನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಭೇಟಿ ನೀಡುವ ಮಾಹಿತಿ ಪುಸ್ತಕ, ಶಾಲೆಗೆ ಬಂದವರು ಯಾರು, ಓದೋರು ಯಾರು, ಎಷ್ಟು ಗಂಟೆಗೆ ಬಂದ್ರು, ಯಾವಾಗ ಹೋದ್ರು, ಯಾವ ಸಮಯಕ್ಕೆ ಬಂದ್ರು, ಇದು ಬಹಳ ಮುಖ್ಯ. ಸೊ ಹಾಗಾಗಿ ಇದು ನೋಡ್ತಾ ಇದ್ದೀವಿ. ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ವೈಯಕ್ತಿಕ ಕಡತಗಳು. ಸಿಬ್ಬಂದಿ ಅವರ ಸೇವಾ ಅನುಭವದ ಅಥವಾ ಸೇವಾ ಕಡತ ಇರ್ಬೋದು, ವಿದ್ಯಾರ್ಥಿಗಳ ವೈಯಕ್ತಿಕ ಕಡತಗಳು ಇರ್ಬೋದು, ಇವೆಲ್ಲವೂ ಸಹ ನೋಡ್ತಾ ಹೋಗ್ತೀವಿ. ಸಂಚಿತ ದಾಖಲೆಗಳು, ಕ್ಯುಮ್ಯುಲೇಟಿವ್ ರೆಕಾರ್ಡ್ಸ್ ಅಂತ ಕರಿತೀವಿ, ಅನಾಲಿಟಿಕಲ್ ರೆಕಾರ್ಡ್ಸ್ ಅಂತ ಕರಿತೀವಿ. ಕ್ಯುಮ್ಯುಲೇಟಿವ್ ರೆಕಾರ್ಡ್ಸ್ ಸಂಚಿತ ದಾಖಲೆಗಳು. ಇದರಲ್ಲಿ ವಿದ್ಯಾರ್ಥಿಯ ಎಲ್ಲಾ ರೀತಿಯ ಡೇ ಒನ್ನಿಂದ ಹಿಡಿದು ಆತ ಶಾಲೆನ ಬಿಟ್ಟು ಹೋಗುವವರೆಗೂ ಅವನ ಮಾಹಿತಿಯಲ್ಲಿರುತ್ತೆ. ಅವನು ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅಲ್ಲದೆ ಮಾಹಿತಿ ಸಿಗುತ್ತೆ. ಅವನ ಬೌದ್ಧಿಕ ದೈಹಿಕ ಶಕ್ತಿ ಏನು, ಅವನ ಆರೋಗ್ಯ ಏನು, ಅವನು ಯಾವ ಟೆಸ್ಟ್ ಅಲ್ಲಿ ಹೇಗೆ ತಗೊಂಡಿದ್ದಾನೆ, ಯಾವ ಎಕ್ಸಾಮ್ ಅಲ್ಲಿ ಮಾರ್ಕ್ಸು, ಯಾವ ಇದ್ರಲ್ಲಿ ಮಾರ್ಕ್ಸು, ಎಲ್ಲಾ ರಿಪೋರ್ಟ್ ಕಾರ್ಡ್ಗಳು ಅವನಿಗೆ ಸಂಬಂಧಪಟ್ಟ ಸಂಚಿತ ದಾಖಲೆಯಲ್ಲಿ ನಿರ್ವಹಣೆ ಆಗುತ್ತೆ. ವಿದ್ಯಾರ್ಥಿಗಳ ಮಾಹಿತಿ ಕಾಗದಗಳು ಅಥವಾ ದಾಖಲೆಗಳು. ಸೊ ವಿದ್ಯಾರ್ಥಿಗಳ ಬಗ್ಗೆ ಇರುವಂತಹ ದಾಖಲೆಗಳನ್ನ ನಾಗಲೇ ಬಳಸುತ್ತೆ. ಸಂಚಿತ ದಾಖಲೆ ಇರ್ಬೋದು, ಅಡ್ಮಿಷನ್ ರೆಕಾರ್ಡ್ ಇರ್ಬೋದು, ಅಥವಾ ಉಪಖ್ಯಾನ ದಾಖಲೆಗಳು, ಅನೆಕ್ಡೇಟರ್ ರೆಕಾರ್ಡ್ಸ್, ಇವೆಲ್ಲ ಅಂಶಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಿಬ್ಬಂದಿಯ ಸಮಯ ಮತ್ತೆ ಚಲನ ಪುಸ್ತಕ.
ಸಿಬ್ಬಂದಿ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರು, ಎಷ್ಟು ಗಂಟೆಗೆ ಹೋದ್ರು. ಇವಾಗೆಲ್ಲ ಬಯೋಮೆಟ್ರಿಕ್ ಇದೆ, ಬಯೋಮೆಟ್ರಿಕ್ ಇದ್ರು ಸಹ ಮೊದಲು ಬರ್ಬೇಕಿದೆ ಅಂದ್ರೆ ನನಗೆ ಎಷ್ಟು ಎಲ್ಲಿಗೆ ಹೋಗ್ತೀನಿ, ಎಷ್ಟು ಗಂಟೆಗೆ ಹೋಗ್ತೀನಿ, ಯಾಕೆ ಹೋಗ್ತೀನಿ ಬರಿಬೇಕಾಗುತ್ತೆ. ಗ್ರಂಥಾಲಯ ನೋಂದಣಿ ಪುಸ್ತಕ ಇರುತ್ತೆ, ಗ್ರಂಥಾಲಯಕ್ಕೆ ಬಂದ್ರು ಎಷ್ಟು, ಯಾರು ಬಂದ್ರು, ಎಷ್ಟು ಗಂಟೆಗೆ ಬಂದ್ರು, ಎಷ್ಟು ಹೊತ್ತಿದ್ರು, ಎಷ್ಟು ಹೊತ್ತಿದ್ರು ಬೇಕಾಗುತ್ತೆ. ದಾಸ್ತಾನು ಪುಸ್ತಕ ಯಾವ್ದನ್ನು ತರಿಸಿದ್ವಿ, ಯಾವ್ದು ಉಪಯೋಗ ಇದೆ, ಯಾವ್ದು ಉಪಯೋಗ ಇಲ್ಲ, ನಮ್ಗೆ ದಾಸ್ತಾನು ಪುಸ್ತಕ ಪ್ರತಿ ವರ್ಷ ಬೇಕಾಗುತ್ತೆ. ಆಸ್ತಿ ದಾಖಲೆ, ಆಸ್ತಿ ಯಾವ ಸಂಸ್ಥೆ ಇದೆ, ಎಲ್ಲಿಂದ ಬಂತು, ಯಾವಾಗ ಬಂತು, ಪರ್ಚೇಸ್ ಮಾಡಿದ್ದ ಅಥವಾ ಸ್ವಂತದ ಹೇಗ್ ಬಂದಿದೆ, ದಾಖಲೆ ಬೇಕು. ಹಣದ ಪುಸ್ತಕ, ಎಷ್ಟು ಆಯವ್ಯಯಗಳನ್ನ ಯಾವ ಕಾರಣಕ್ಕೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಸಾಮರ್ಥ್ಯ ಆಧಾರಿತ ICT ದಾಖಲೆ, ಸಾಮರ್ಥ್ಯ ಆಧಾರಿತ ಎಷ್ಟು ಅಂಶಗಳನ್ನ, ಎಷ್ಟೆಲ್ಲ ಈ ಅಂಶಗಳು ನೋಡ್ತಾ ಬಂದಿವೋ ಅವೆಲ್ಲವೂ ಎಷ್ಟು ನಾವು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೇರಿಸಿದೀವಿ. ಇವೆಲ್ಲವೂ ದಾಖಲೆಗಳನ್ನ ಅಥವಾ ಅದ್ರ ವ್ಯವಸ್ಥೆ ಇರುವಂತ ದಾಖಲೆಗಳನ್ನ ನಾವು ನಿರ್ವಹಣೆ ಮಾಡ್ಬೇಕಾಗತ್ತೆ. ಸೊ ಕಾಗದ ರಹಿತ ಆಡಳಿತ, ಇವತ್ತು ಪೇಪರ್ಸ್ ಲೆಸ್ ಅಡ್ಮಿನಿಸ್ಟ್ರೇಷನ್ ಹೇಳ್ತಿದೀವಿ, ಈ ಆಫೀಸ್ ಅನ್ನೋದು ಬಳಸ್ತಿದೀವಿ. ಹೆಚ್ಚಾಗಿ ಇವಾಗ ಡಿಜಿಟಲ್ ಇಂಡಿಯಾ, ಡಿಜಿಲಾಕರ್ಸ್ ಬಳಸ್ತಿದೀವಿ, ಡಿಜಿಟಲ್ ರೂಪದಲ್ಲಿ ಪ್ರಯಾಣದ ಟಿಕೆಟ್ಗಳು. ಇವಾಗೆಲ್ಲವೂ ನಾವು ಹೋಗ್ಬಿಟ್ಟು ಪ್ರಿಂಟೆಡ್ ಪೇಪರ್ ತಗೋಬೇಕು ಅಂತ ಇಲ್ಲ, ನಾವು ಆನ್ಲೈನ್ ಹೋಗ್ಬೇಕಾದ್ರೆ ಎಲ್ಲ ಟ್ರಾವೆಲ್ ಮಾಡ್ಬೇಕಿದೆ, ನನ್ನ ಮೊಬೈಲಲ್ಲೇ ಇದು ಮಾಡ್ಕೊಂಡು ನಾನು ಬುಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವೆಲ್ಲ ನೋಡಿ ಹೆಚ್ಚಾಗಿ ಕಾಗದ ರಹಿತವಾಗಿ ಬಂದಿದೆ. ಇವಾಗೆಲ್ಲವೂ ಗೌರ್ಮೆಂಟ್ ಅಲ್ಲೂ ಅಷ್ಟೇ ಫೈಲಿಂಗ್ ಅಂತ ಮಾಡ್ತಿದ್ದಾರೆ, ಯಾವುದೇ ಪೇಪರ್ನ ಬರೆದು ಕಳಿಸಲ್ಲ, ಎಲ್ಲವೂ ಸಹ ಕಂಪ್ಯೂಟರ್ ಅಪ್ಡೇಟ್ ಆಗುತ್ತೆ. ಆ ಕಂಪ್ಯೂಟರ್ ಅಪ್ಡೇಟ್ ಆದ್ಮೇಲೆ ಅಲ್ಲಿ ಟರ್ಮ್ ಕೊಟ್ಟು ಅಥವಾ ಅಲ್ಲೇನೋ ಡಿಜಿಟಲ್ ಸಿಗ್ನೇಚರ್ ಕೊಟ್ಟು ಅದನ್ನ ಮುಂದಕ್ಕೆ ಹಾಕ್ತಾರೆ. ಸೊ ಎಲ್ಲಾ ಕಡೆಗೂ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ತರುವಂತ ಪ್ರಯತ್ನವನ್ನ ಕಾಗದ ರಹಿತ ಆಡಳಿತ ಮಾಡ್ತಾ ಇದೆ. ಅದನ್ನ ನಾವು ಡೈಲಿ ಲೈಫಲ್ಲಿ ಗೊತ್ತಿಲ್ಲದೆ ಮಾಡ್ತಿದ್ದೀವಿ ನೋಡಿ. ಇವಾಗ ನಾನೆಲ್ಲ ಟ್ರಾವೆಲ್ ಮಾಡ್ಬೇಕಿದೆ, ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊತೀನಿ, ನಾನು ಯಾವ್ದು ಪ್ರಿಂಟ್ ಬೇಕಿಲ್ಲ, ಅದಕ್ಕೆ ನಾನು ಆನ್ಲೈನ್ ಬುಕ್ ಮಾಡಿ ನನಗೆ ಎವಿಡೆಂಟ್ ಆಗಿ ನನ್ನ ಮೊಬೈಲಲ್ಲಿ ತೋರಿಸಿದ್ರೆ ಸಾಕು, ನಾನು ಟ್ರಾವೆಲ್ ಮಾಡ್ಬೋದು. ಸೊ ಹೀಗೆ ಎಷ್ಟೆಲ್ಲ ಅವಕಾಶಗಳನ್ನ ತರ್ತಿದೆ. ಡಿಜಿಲಾಕರ್ಸ್ ಬಂದಾಗ ನಾನು ಆಗ್ಲೇ ಬಳಸ್ತೆ, ನನ್ನ ಲೈಸೆನ್ಸು, ನನ್ನ ಆಧಾರ್ ಕಾರ್ಡು, ಪಾನ್ ಕಾರ್ಡು, ನನ್ನ ಮಾಸ್ ಕಾರ್ಡ್ಸ್ ಎಲ್ಲವೂ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಇಟ್ಕೊಳ್ಳಿಕ್ಕೆ ಸಾಧ್ಯತೆಯನ್ನ ಮಾಡಿಸಿದೆ ಅಂತ. ಮತ್ತೆ ಶಿಕ್ಷಕರು ಮತ್ತು ಸಿಬ್ಬಂದಿಯ ನಡುವಿನ ಕರ್ತವ್ಯಗಳ ಹಂಚಿಕೆ, ಸೊ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಶಿಕ್ಷಕರು ಮತ್ತು ಸಿಬ್ಬಂದಿ ನಡುವಿನ ಕರ್ತವ್ಯಗಳ ಹಂಚಿಕೆ ಬಂದಾಗ ಬೋಧಕ ಮತ್ತು ಬೋಧಕೇತರ ಶಿಕ್ಷಕೇತರವಾಗಿ ಕಾಣಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಯಾವ ರೀತಿಯಾದಂತ ಹಂಚಿಕೆಗಳನ್ನ ಮಾಡ್ಕೋಬೇಕು, ಇಬ್ಬರು ಜವಾಬ್ದಾರಿಯು ಬಹಳ ಮುಖ್ಯ ಆಗುತ್ತೆ. ಬೋಧನಾ ವೇಳಾಪಟ್ಟಿ ಏನು, ಪರೀಕ್ಷಾ ವೇಳಾಪಟ್ಟಿ ಏನು, ಸೊ ಅದನ್ನ ಗೂಗಲ್ ಕ್ಯಾಲೆಂಡರ್ ಬಳಸ್ಕೊತೀವಿ, FET ಟೈಮ್ ಟೇಬಲ್ ಸಾಫ್ಟ್ವೇರ್. ಸೊ ಎಲ್ಲವೂ ಏನಿಲ್ಲ, ಯಾರೆಲ್ಲ ಯಾವ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರುವಂತ ಮಾಹಿತಿಯನ್ನ, ಪರಿಕರಗಳನ್ನ ನಾವಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ಸುತ್ತೆ. ಸೊ ಇದು ನಾವು ಹೆಚ್ಚಾಗಿ ನೋಡ್ತಾ ಬರೋದು. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳ ಬಂಡವಾಳ ಸಂಪುಟ ಅದೊಂದು ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳನ್ನ ಕಲಿಕೆಯ ಮೇಲೆ ಅವರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಅವ್ರಿಗೆ ಮುಂದೊಂದು ದಿವಸ ಅವ್ರಿಗೆ ಅದು ಒಂದು ಬೆನಿಫಿಟ್ ಆಗಿ ಅಥವಾ ಪ್ರಾಫಿಟ್ ಆಗಿ ಬರ್ಬೇಕಾಗತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವ್ರು ಹಾಕಿರುವಂತಹ ಅವರ ಪ್ರಯತ್ನಗಳನ್ನ ಏನೆಲ್ಲ ಇದೆಯೋ ಅವೆಲ್ಲವೂ ಸಹ ಏನಾಗ್ಬೇಕಾಗತ್ತೆ, ಒಂದು ಸ್ಟೋರ್ ಆಗಿ ಅಥವಾ ಒಂದು ಏನ್ ಬಳಸ್ತೀವಿ ಒಂದು ದಾಖಲೆಯಾಗಿ ಅದು ಉಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಎಲ್ಲಿ ಸಾಧ್ಯ ಆಗುತ್ತೋ ನಾವು ಅದನ್ನ ಬಳಸ್ಕೊಳ್ಳಿಕ್ಕೆ ಈ ಪೋರ್ಟ್ಫೋಲಿಯೋಗಳು ಅಂತ ಬಳಸ್ತೀವಿ. ಗೂಗಲ್ ಡಾಕ್ಸ್ ಬಗ್ಗೆ ಕೊಟ್ಟು ಗೂಗಲ್ ಡ್ರೈವ್ ಅಲ್ಲಿ ನಾವು ಅದನ್ನ ಲಿಂಕ್ ಕೊಟ್ಟಿದ್ರೆ ಅಲ್ಲಿ ಯಾವಾಗ ಬೇಕಾದ್ರೂ ಅವ್ರು ಆಫ್ಲೈನ್ ಆನ್ಲೈನ್ ಇದ್ದಾಗ್ಲೂ ಅದನ್ನ ಯಾವಾಗ ಬೇಕಾದ್ರೂ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಸುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಲರ್ನಿಂಗು ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡ್ತೀವಿ, ವರ್ಚುವಲ್ ಲರ್ನಿಂಗ್ ಬಗ್ಗೆ ಯೋಚನೆ ಮಾಡ್ತಿದೀವಿ, ಇವೆಲ್ಲವೂ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪೋರ್ಟ್ಫೋಲಿಯೋಗಳಲ್ಲಿ ವಿವಿಧ ಪ್ರಕಾರಗಳಿದಾವೆ. ಅದರಲ್ಲಿ ಅಭಿವೃದ್ಧಿ ಪೋರ್ಟ್ಫೋಲಿಯೋಗಳು ಕಾಲಾವಧಿ ಯಾವ ರೀತಿಯಾದಂತ ಟೈಮ್ ಟೇಬಲ್ ಅನ್ನ ನಾವು ಇಟ್ಟಿದ್ದೇವೆ, ಮತ್ತೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಯಾವ ರೀತಿಯಾದಂತಹ ಸಂವಾದಗಳು ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ, ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ, ಇವೆಲ್ಲ ಅಂಶಗಳನ್ನ ನಾವಲ್ಲಿ ನೋಡ್ತೀವಿ. ಮೌಲ್ಯಮಾಪನಕ್ಕೆ ಪೋರ್ಟ್ಫೋಲಿಯೋ ಬಂದಾಗ ಒಂದು ಕಾಲಾವಧಿಯ ನಂತರ ವಿದ್ಯಾರ್ಥಿಗಳಲ್ಲಿ ಆಗಿರುವಂತ ಬದಲಾವಣೆ, ಅವರ ಕಾರ್ಯಕ್ಷಮತೆ ಯಾವ ರೀತಿಯಾದಂತಹ ಬದಲಾವಣೆಯಿಂದ ಸಾಧಿಸಿದಾರ ಅನ್ನೋದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮತ್ತೆ ಅದೇ ಪೋರ್ಟ್ಫೋಲಿಯೋಗಳನ್ನ ನಾವು ಮುಂದಕ್ಕೆ ತಂದಾಗ, ಅದು ವಾಸ್ತವ ಅಂಶಗಳನ್ನ ತಂದಾಗ, ಸೊ ಎಷ್ಟು ಕಲಿಕೆಯ ಅನುಭವಗಳನ್ನ ಅವರು ಪಡ್ಕೊಂಡಿದ್ದಾರೆ, ಸ್ವಯಂ ಪ್ರತಿಬಿಂಬವಾಗಿ ಆ ಪೋರ್ಟ್ಫೋಲಿಯೋಗಳು ಕಾಣಿಸ್ತವೆ. ನಾವು ಭಾಸ್ಕರ್ ಕೊಟ್ಟಾಗ ನಿನ್ನ ಸಂಪಾದನೆ ಇಷ್ಟಪ್ಪ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಆ ಸಂಪಾದನೆಗೆ ನಾನು ಎಷ್ಟು ಪ್ರಯತ್ನ ಪಟ್ಟಿದೆ, ಆ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ರೆ ಇನ್ನೆಷ್ಟು ಆಗ್ಬೋದಿತ್ತು ಅನ್ನೋದು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ಸುತ್ತೆ. ಸೊ ಹಾಗಾಗಿ ಈ ಪೋರ್ಟ್ಫೋಲಿಯೋಗಳನ್ನ ನಾವು ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಒಂದ್ ಕಡೆ ಸ್ಟೋರ್ ಆಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಪೋರ್ಟ್ಫೋಲಿಯೋ ಆಗಿರೋದು ಯಾವಾಗ ಬೇಕಾದ್ರೂ ನಾವು ಅದನ್ನ ತಗೊಂಡು ಅದನ್ನ ಅಪ್ಲಿಕೇಬಲ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗ್ಸುತ್ತೆ.
ಸೊ ಮೌಲ್ಯಮಾಪನ ಮತ್ತು ಪರೀಕ್ಷಾ ಪ್ರಕ್ರಿಯೆಯನ್ನು ನಿರ್ವಹಿಸಬೇಕಾದ್ರೆ ನಮ್ಗೆ ICT ಬಹಳ ಕೆಲಸವನ್ನ ಮಾಡ್ಕೊಡುತ್ತೆ. ಸೊ ICT ಇಲ್ಲ ಅಂದ್ರೆ ICT ಬಳಕೆಯಿಂದ ಅದರ ಕಾರ್ಯಕ್ಷಮತೆ ಅನ್ನೋದು ಹೆಚ್ಚಾಗತ್ತೆ. ಸೊ ಮತ್ತೆ ನನಗೆ ಇವಾಗ ನೋಡಿ ಪ್ಯಾಂಡಮಿಕ್ ಬಂದಾಗ ಎಷ್ಟೋ ಜನ ನಾವೆಲ್ಲ ವರ್ಚುವಲ್ ಕ್ಲಾಸ್ ರೂಮ್ಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಟ್ವಿ ಅಥವಾ ವರ್ಚುವಲ್ ಕ್ಲಾಸ್ ರೂಮ್ ಅನ್ನ ಇದು ಮಾಡಿದ್ವಿ. ಅದನ್ನ ಇಷ್ಟಪಡದೇ ಇರುವಂತವ್ರು ಸಹ ಅದನ್ನ ಬಳಸ್ಕೊಳ್ಳಿಕ್ಕೆ ಶುರುವಾಗ್ತಾ ಹೋದ್ರು. ಸೊ ಡಿಫ್ರೆಂಟ್ ಡೊಮೈನ್ಗಳಿದಾವೆ. ಸೊ ಡೊಮೈನ್ ಆಫ್ ಲರ್ನಿಂಗ್ ಬಂದಾಗ ಏನಾಗುತ್ತೆ, ಕೆಲವರು ಏನ್ ಮಾಡ್ತೀವಿ, ಕಾಗ್ನಿಟಿವ್ ಡೊಮೈನ್ ನೋಡ್ತೀವಿ, ಅಫೆಕ್ಟಿವ್ ಡೊಮೈನ್ ನೋಡ್ತೀವಿ, ಸೈಕೋಮೋಟರ್ ಡೊಮೈನ್ ನೋಡ್ತೀವಿ. ಸೊ ಒಂದು ಅರಿವಿನ, ಒಂದು ಭಾವನಾತ್ಮಕ, ಮತ್ತೊಂದು ಏನ್ ಹೇಳ್ತೀವಿ ಮನೋಚಾಲಿತವಾಗಿ ನೋಡುವಂಥದ್ದು. ಇವೆಲ್ಲವೂ ಇದು ಮಾಡ್ಲಿಕ್ಕೆ, ಅದನ್ನ ಎಫೆಕ್ಟಿವ್ನೆಸ್ ಜಾಸ್ತಿ ಮಾಡ್ಲಿಕ್ಕೆ, ಪರಿಣಾಮಕಾರಿಯನ್ನ ಹೆಚ್ಚು ಮಾಡ್ಲಿಕ್ಕೆ ನಮ್ಗೆ ICT ಸಹಾಯಕ್ಕೆ ಬರುತ್ತೆ. ಜಿಯೋಫ್ರಿ ಕ್ರಿಸ್ಟ್ ಹೇಳ್ತಾರೆ, ಈ ಮೌಲ್ಯಮಾಪನದ ಶಿಕ್ಷಕರ ಕೈಪಿಡಿಯಲ್ಲಿ ICT ಆಧಾರಿತ ಮೌಲ್ಯಮಾಪನವನ್ನು ಕೈಗೊಳ್ಳಬಹುದು ಅಂತ ಅವ್ರು ಹೇಳ್ತಾರೆ. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಸ್ಮಾರ್ಟ್ ಮೊಬೈಲ್ ಫೋನ್ಗಳು, ಐಪ್ಯಾಡ್ಗಳಂತಹ ಪೋರ್ಟಬಲ್ ಸಂವಹನ ಸಾಧನಗಳಂತಹ ಅನೇಕ ಸಾಧನಗಳ ಮೂಲಕ ನಾವು ಅದನ್ನು ಬಳಸ್ಕೊಂಡು ಈ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾವೆಲ್ಲರೂ ಮಾಕ್ ಟೆಸ್ಟ್ ಅಂತ ತಗೋತೀವಿ. ಮಾಕ್ ಟೆಸ್ಟ್ ತಗೊಂಡಾಗ ನೀವು ಒಂದಷ್ಟು ದಿವಸದವರೆಗೂ ಅದು ಫ್ರೀ ಆಗಿ ಸಿಗುತ್ತೆ, ಆಮೇಲೆ ನೀವು ಪೇ ಮಾಡಿ ಅಂತ ಕೇಳುತ್ತೆ. ನೀವು ತಗೊಂಡಾಗ ನಿಮ್ಮ ಮಾಕ್ ಟೆಸ್ಟ್ ನೀವು ಮಾಡಿದ ತಕ್ಷಣ ನೀವೆಷ್ಟು ಮುಂದೆ ಇದ್ದೀರಾ, ಎಷ್ಟು ಕಲ್ತಿದ್ದೀರಾ, ಎಷ್ಟು ಕಲ್ತಿಲ್ಲ, ಎಷ್ಟು ಕಲಿಬೇಕಿದೆ, ಏನ್ ಕಲಿಬೇಕಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಬಹಳಷ್ಟು ಅನುಕೂಲಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಹಾಗಾಗಿ ಕಂಪ್ಯೂಟರ್ ಆಧಾರಿತವಾಗಿ ಗಣಕಯಂತ್ರ ಆಧಾರಿತ ಮೌಲ್ಯಮಾಪನವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಸೊ ಪರಿಣಾಮಕಾರಿ ನಿರ್ವಹಣೆಗಾಗಿ ಪೋಷಕ, ಶಿಕ್ಷಕ, ವಿದ್ಯಾರ್ಥಿಗಳ ಆನ್ಲೈನ್ ಸಮುದಾಯದ ರಚಿಸೋದು. ಏನೆಲ್ಲ ಮಾಡ್ತಿರೋದು ಮಕ್ಕಳ ಬಗ್ಗೆ ನಾವೆಲ್ಲ ಏನೆಲ್ಲ ಮಾಡ್ತೀವಿ. SMS ಮತ್ತು ತ್ವರಿತ ಸಂದೇಶ ಕಳಿಸುವಿಕೆ. SMS ನಿಂದ ಶಾರ್ಟ್ ಮೆಸೇಜ್ ಸರ್ವಿಸ್ ಏನಿದೆಯೋ ಕೆಲವೇ ಸಾಲಗಳಲ್ಲಿ ಬಳಸೋದು. ವೆಬ್ಸೈಟ್ ಅಥವಾ ಬ್ಲಾಗ್, ನಮ್ಮ ಸಂಸ್ಥೆಗೆ ಬಂದಿದ ತಕ್ಷಣ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಿದೀವಿ ನಾವು, ಅಥವಾ ನಾವು ಹೇಗೆ ನಮ್ಮ ಬ್ಲಾಗ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಯಾವ ರೀತಿಯ ಕಾರ್ಯವೈಖರಿಯನ್ನು ನಾವು ಮಾಡ್ತಿದ್ವಿ, ಇವೆಲ್ಲವೂ ನೋಡಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಬೆಳಗಡೆ ನೋಡ್ತಾ ಬಂದಾಗ್ಲೇ ಹೇಗೆ PTM ಅನ್ನುವಂಥದ್ದನ್ನ ಹೇಗೆ ತಗೋತಿದ್ವಿ, PTS ಅನ್ಕೋಣ ಈಗ ಬಂದಾಗ ಪೇರೆಂಟ್ಸ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಅಂತ ಹೇಗೆ ತರ್ತೀವಿ. ಇವರೆಲ್ಲ ಒಂದೇ ಕಡೆಗೆ ಬಂದಾಗ ಯಾವುದೇ ಪೇರೆಂಟ್ಸ್ ಬೇಕಾದ್ರೂ ಯಾವುದೇ ಸಮಯದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ವಿಸಿಟ್ ಮಾಡ್ಲಿಕ್ಕೆ. ಇಮೇಲ್ ಸೇವೆಗಳು, ಕಲಿಕಾ ನಿರ್ವಹಣಾ ವ್ಯವಸ್ಥೆಗಳು, LMS ಅಂತ ಇದೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ವರ್ಚುವಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್ಸ್ ಕ್ರಿಯೇಟ್ ಮಾಡೋದು. ಸಾಮಾಜಿಕ ಜಾಲಗಳು, ಬೆಂಬಲ ವ್ಯವಸ್ಥೆ, ಕಾನೂನು, ನೈತಿಕ ಸಮಸ್ಯೆಗಳು, ಆನ್ಲೈನ್ ಗುಂಪುಗಳು, ವೇದಿಕೆಗಳು, ಇವೆಲ್ಲವನ್ನ ನಾವು ಬಳಸ್ಕೊಂಡಾಗ ಅದರ ಎಫೆಕ್ಟಿವ್ನೆಸ್ ಹೆಚ್ಚಾಗಿ ಕಾಣಿಸುತ್ತೆ. ಸೊ ನೋಡಿ, ಸೊ ಇಷ್ಟು ವಿಷಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಸೊ ನಾವು ICT ಇಂದ ಆಗುವಂತ ಅನುಕೂಲಗಳನ್ನು ನೋಡ್ತಾ ಬಂದಾಗ ಹೇಗೆ ಬಳಸ್ಕೊತಾ ಹೋಗ್ತೀವಿ ಅಂತ. ಸೊ ಇಲ್ಲಿ ನಾವು ಪರಿಣಾಮಕಾರಿಯಾಗಿ ಇರುವಂತಹ ಶಿಕ್ಷಣ ನಿರ್ವಹಣೆ ಬಂದಾಗ ಯಾವ ರೀತಿಯಾಗಿ ನಾವು ಅದನ್ನ ಬಳಸ್ಕೊತೀವಿ ಅನ್ನೋದು. ಮಕ್ಕಳು ಶಾಲೆಯಲ್ಲಿ ಕಲಿಕೆಯನ್ನ ಮತ್ತಷ್ಟು ಹೆಚ್ಚಿಸುವ ಪಾಲಕರು ಸುರಕ್ಷಿತ, ಆರೋಗ್ಯಕರ ಕಲಿಕೆಯ ವಾತಾವರಣ ಒದಗಿಸಬೇಕಾಗುತ್ತೆ. ಶಾಲಾ ಕ್ಯಾಲೆಂಡರ್ ನಿಯತಕಾಲಿಕವಾಗಿ ಪೋಷಕರಿಗೆ ತಿಳಿಸುವುದು. ಸೊ ಎಲ್ಲಾ ಪೇರೆಂಟ್ಸ್ ನ ನಾವು ಶಾಲೆ ಕರೀಲಿಕ್ಕಾದಾಗ ಅಥವಾ ಬರ್ಲಬಹುದು, ಬರ್ದೇನೆ ಇರ್ಬೋದು, ಯಾವುದೋ ಕಾರಣ ಇರ್ಬೋದು, ಆದ್ರೆ ನಾವೇನ್ ಮಾಡ್ತಿದೀವಿ ಅಥವಾ ಶಾಲೆ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನ ನಾವು ಪೋಷಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಹೇಗ್ ಮಾಡ್ತೀವಿ, ನಾವು ಸಹಜವಾಗಿ ನೋಡ್ತಾ ಹೋಗ್ತೀವಿ. ನೋಡಿ, ಶಾಲಾ ಕ್ಯಾಲೆಂಡರ್ ಬಗ್ಗೆ ನಾವು ನೋಡ್ತಾ ಬಂದಾಗ ಇವಾಗ ಪೇರೆಂಟ್ಸ್ ಟೀಚರ್ಸ್ ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಆಗಿದಾವೆ. ಆ ಗ್ರೂಪ್ಗಳಿಗೆ ಮಾಹಿತಿಯನ್ನ ಕಳಿಸ್ಕೊಡ್ತೀವಿ. ಸೊ ಏನೆಲ್ಲ ಆಗ್ತಿದೆ ಶಾಲೆಯಲ್ಲಿ, ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಿದೀವಿ ಅಂತ. ಮತ್ತೆ ಪಾಲಕರು ಮಕ್ಕಳ ವಿವಿಧ ಶಾಲಾ ಚಟುವಟಿಕೆಗಳಾದ ವೃತ್ತಿ ಮಾತುಕತೆ, ಮಕ್ಕಳ ಸಮಗ್ರ ಬೆಳವಣಿಗೆ ಉತ್ತೇಜಿಸಲು ನೆರವಾಗುತ್ತೆ. ನಿರ್ಧಾರ ತೆಗೆದುಕೊಳ್ಳುವುದು. ನಾವು ಇವತ್ತು ಎಷ್ಟೋ ಮಕ್ಕಳಿಗೆ ನಾವು ಕೇಳಿದಾಗ ಅವರಲ್ಲಿ ಒಂದು ಕನಸುಗಳೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಯಾಕೆ, ನೀವು ಮುಂದೆ ಏನ್ ಆಗ್ತೀರಾ ಅಂತ ಕೇಳಿದ್ರೆ ಮೊದಲು ನಾವು 10th ಎಕ್ಸಾಮ್ ಪಾಸ್ ಆಗ್ಬೋದು ಅಥವಾ 12th ಎಕ್ಸಾಮ್ ಪಾಸ್ ಆಗೋದು, ಮೊದಲು ಅದಾಗ್ಲೇ ಆಮೇಲೆ ಯೋಚನೆ ಮಾಡ್ತೀವಿ ಅಂತ. ಈ ರೀತಿ ಆಗ್ಬಾರ್ದು. ವೃತ್ತಿ ಮಾತುಕತೆ ಅಂತ ಬಂದಾಗ ನಮ್ಗೊಂದು ಆಂಬಿಷನ್ ಇರ್ಬೇಕು, ಒಂದು ಗೋಲ್ ಇರ್ಬೇಕು. ಆ ಗೋಲನ್ನ ಯಾವ ರೀತಿ ತಲುಪಬೇಕಾಗತ್ತೆ, ಯಾವ ರೀತಿ ಹೋದ್ರೆ ಯಾವ ರೀತಿ ತಲುಪ್ತೀವಿ ಅನ್ನೋದು ಗೊತ್ತಾಗ್ಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾಗಿರುವಂತ ವೃತ್ತಿ ಮಾತುಕತೆಗಳ ಬಗ್ಗೆ ಪೋಷಕರನ್ನ ಕರ್ಸೋದು, ಇದೊಂದು ಒತ್ತಡವಾಗಿ ಮಕ್ಕಳ ಮೇಲೆ ಅದು ಪ್ರಭಾವನ ಬೀರಬಾರ್ದು. ಮಕ್ಕಳಿಗೆ ಇದು ಸಹಜವಾಗಿ ಅನಿಸ್ಬೇಕು. ಈ ರೀತಿ ಅಂಶಗಳನ್ನ ನೋಡೋದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ಶಾಲೆಯ ಆಡಳಿತದಲ್ಲಿ ಪೋಷಕರ ಪಾಲ್ಗೊಳ್ಳಿಕೆ ಅವಕಾಶ. ಸೊ ನಿರ್ಧಾರ ತೆಗೆದುಕೊಳ್ಳೋದಿರ್ಲಿ ಅಥವಾ ಶಾಲೆಯಿಂದ ಜೊತೆಗೆ ಅವ್ರು ಬೆಂಬಲಿಸೋದು ಬಹಳ ಮುಖ್ಯ ಆಗುತ್ತೆ. SMS ನೋಡಿದ್ವಿ,
ತ್ವರಿತ ಸಂದೇಶ ಕಳಿಸುವಿಕೆ, ಮಗುವಿನ ಬಗ್ಗೆ ಶಾಲೆಯ ಬಗ್ಗೆ ಅಗತ್ಯವಿರುವಂತಹ ಮಾಹಿತಿನ ಸಂದೇಶವನ್ನು ಕೊಡಬೇಕಾಗತ್ತೆ. ಶಾಲಾ ವೆಬ್ಸೈಟ್ಗೆ ಫ್ರೀಯಾಗಿ ಯಾರು ಬೇಕಾದ್ರೂ ಹೋಗ್ಬೋದು, ಬ್ಲಾಗ್ ನೋಡ್ಬೋದು, ಸಬ್ಸ್ಕ್ರೈಬ್ ಆದಂತ ನೋಟಿಫಿಕೇಶನ್ ಹೋಗ್ಬೋದು, ಶಾಲೆಯಲ್ಲಿ ಬರುವಂತಹ ಆಕ್ಟಿವಿಟಿ ಬಗ್ಗೆ ಗೊತ್ತಾಗೋದು, ಇಮೇಲ್ ಸೇವೆಗಳು. ಸೊ ಎಲ್ಲ ತಮ್ಮ ಪೇರೆಂಟ್ಸ್ಗೆ ಅಟ್ ಎ ಟೈಮ್ ಹೋಗುವಂತ ಇಮೇಲ್ ಸೇವೆಗಳನ್ನ ನಾವು ಅಂತರ್ಜಾಲದ ಮುಖಾಂತರ ಕಳಿಸಿದಾಗ ಯಾವ ರೀತಿ ಸಹಾಯಕ ಬರುತ್ತೆ. ಕಲಿಕಾ ನಿರ್ವಹಣಾ ವ್ಯವಸ್ಥೆಗಳು, ಸೊ ಇದನ್ನ LMS ಅಂತ ಹೊಡೆದ ತಕ್ಷಣ ನಿಮ್ಗೆ ಎಲ್ಲಾ ಕಡೆ ಕಾಣಿಸಕ್ಕೆ ಶುರುವಾಗುತ್ತೆ. ಸೊ ಇಷ್ಟು ನಾವು ಇದ್ರಲ್ಲಿ ನೋಡ್ತಾ ಬರ್ತೇವೆ. ಸೊ ಮೂಡಲ್ ಅಂತ ಅವಕಾಶ ಇದೆ LMS ಅಲ್ಲಿ. ಸೊ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ನಾವು ಡಿಸ್ಕಸ್ ಮಾಡಿದೀವಿ. ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ.